ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಗೋದುತಾಯಿ ದೊಡ್ಡಪ್ಪ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ. ಹಿರಿಯ ಸಿವಿಲ್ ನ್ಯಾಯಾಧೀಶ SR ಮಾಣಿಕ್ಯ ಅವರಿಂದ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ. ಕಲಬುರಗಿ ಜಿಲ್ಲಾ ಪಂಚಾಯತ್ನ ಹಳೆ ಸಭಾಂಗಣದಲ್ಲಿ ನಡೆದ ಸಭೆ. ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವರಾಜ್ ಪಾಟೀಲ್ ಅಧ್ಯಕ್ಷತೆ. ಕಲಬುರಗಿ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಇಂದಿನಿಂದ 3 ದಿನಗಳ ಆವಿಷ್ಕಾರ ಉತ್ಸವ. ಜಿಲ್ಲಾ ವಿಜ್ಞಾನ ಕೇಂದ್ರದ ವಿಜ್ಞಾನಾಧಿಕಾರಿ CN ಲಕ್ಷ್ಮೀನಾರಾಯಣ ಅವರಿಂದ ಮಾಹಿತಿ. ವಿದ್ಯಾರ್ಥಿಗಳಲ್ಲಿ ಆವಿಷ್ಕಾರ ಪ್ರವೃತ್ತಿಯನ್ನು ಉತ್ತೇಜಿಸಲು ಸಣ್ಣ ಮೊತ್ತದ ಪ್ರಾರಂಭಿಕ ಧನ ಸಹಾಯ ನೀಡುವುದು ಅಗತ್ಯ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ HM ಮಹೇಶ್ವರಯ್ಯ ಅವರಿಂದ ಸಲಹೆ. ಸಂಕ್ರಾಂತಿ ಹಬ್ಬದಂದು ಮಗುವಿಗೆ ಹಣ್ಣು ಹಂಪಲು ಎರೆಯುವ ಕಾರ್ಯಕ್ರಮ. ಬ್ರಹ್ಮಪುರ ಬಡಾವಣೆಯ ಸುಭಾ ಚೌಕ್ನಲ್ಲಿ 6 ತಿಂಗಳ ಮಗುವಿಗೆ ಫಲಾಭಿಷೇಕ. ಸೇಡಂ ಪಟ್ಟಣದ ಕೊತ್ತಲ ಬಸವೇಶ್ವರ ದೇವಾಲಯದ ಆವರಣದಲ್ಲಿ 11ನೇ ಸೇಡಂ ಉತ್ಸವ. ಒಂದೇ ದಿನಕ್ಕೆ ಸೀಮಿತವಾಗದೆ 2-3 ದಿನದ ಕಾರ್ಯಕ್ರಮವಾಗಲೆಂದು ಸಂತೋಷ್ ರಾಣಿ ಪಾಟೀಲ್ ತೇಲ್ಕೂರ್ ಹೇಳಿಕೆ. ಜನವರಿ 20ರಂದು ಕಲಬುರಗಿ ಸಾಹಿತ್ಯ ಸಂಭ್ರಮ 2019 ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿ ವತಿಯಿಂದ ಆಯೋಜನೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಗೋದುತಾಯಿ ದೊಡ್ಡಪ್ಪ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಇಂದು ಕಾನೂನು ಅರಿವು ನೆರವು ಕಾರ್ಯಕ್ರಮಕ್ಕೆ ಸಿವಿಲ್ ನ್ಯಾಯಾಧೀಶರಾದ SR ಮಾಣಿಕ್ಯ ಅವರು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ನ್ಯಾಯವಾದಿಗಳ ಸಂಘ, ಗೋದುತಾಯಿ ದೊಡ್ಡಪ್ಪ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಿಳಾ ಮಹಾವಿದ್ಯಾಲಯ ಮತ್ತು ಮಾಹಿತಿ ಹಕ್ಕು ಕಾರ್ಯಕರ್ತರ ಸಂಘ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಸಂಚಾರಿ ನ್ಯಾಯಾಲಯ ಹಾಗೂ ಕಾನೂನು ಸಾಕ್ಷರತಾ ರಥದ ಅಂಗವಾಗಿ ಕಾನೂನು ಸೇವೆಗಳ ಪ್ರಾಧಿಕಾರದ ಧ್ಯೇಯೋದ್ದೇಶಗಳು ಮತ್ತು ವಿವಿಧ ಯೋಜನೆಗಳ ಬಗ್ಗೆ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ ಮತ್ತು ಸಕಾಲ ಕಾಯ್ದೆಯ ಬಗ್ಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮವು ದಿನಾಂಕ 16ನೇ ಜನವರಿ 2019ರಂದು ಬೆಳಗ್ಗೆ 10:15 ಗಂಟೆಗೆ ಕಲಬುರಗಿ ನಗರದ ಗೋದುತಾಯಿ ದೊಡ್ಡಪ್ಪ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ SR ಮಾಣಿಕ್ಯ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಗೋದುತಾಯಿ ದೊಡ್ಡಪ್ಪ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಅನ್ನಪೂರ್ಣ ರೆಡ್ಡಿ ವಹಿಸಿದ್ದರು. ಅತಿಥಿಗಳಾಗಿ ಮಾಹಿತಿ ಹಕ್ಕು ಕಾರ್ಯಕರ್ತರ ಸಂಘ ಕಲಬುರಗಿ ಅಧ್ಯಕ್ಷರಾದ ಸಿದ್ದರಾಮಯ್ಯ ಹಿರೇಮಠ ಆಗಮಿಸಿದ್ದರು. ಗ್ರಾಹಕರ ಹಿತರಕ್ಷಣಾ ಕಾಯ್ದೆಯ ಬಗ್ಗೆ ಉಪನ್ಯಾಸ ನೀಡಲು ವಕೀಲರಾದ ವೈಜನಾಥ S ಝಳಕಿ ಆಗಮಿಸಿದ್ದರು. ಮೊದಲೊಂದಿಪೆ ನಿಮಗೆ ಗಣನಾಥ, ಮೊದಲೊಂದಿಪೆ ನಿಮಗೆ ಗಣನಾಥ. ಈ ಭ್ರೂಣ ಹತ್ಯೆ ನಿಷೇಧ ಕಾನೂನು ಜಾರಿ ಆದ ನಂತರ ಬರ್ತಕ್ಕಂಥ ಕೆಲವು ಕಾನೂನುಗಳು ಎಲ್ಲ ಕಾನೂನು ತುಂಬಿಕೊಳ್ಬೇಕಂತ ನಾನು ಹೇಳ. ಯಾಕಂದ್ರೆ ದೇಶದ 66,000 ಕಾನೂನು ಇದೆ. ಎಷ್ಟೋ ಕಾನೂನು ಆಯಾ ನ್ಯಾಯಾಧೀಶರಾಗಿದ್ರು ಕೂಡ ನಮಗೂ ಗೊತ್ತಿಲ್ಲ. ಎಷ್ಟೋ ಸಂದರ್ಭದಲ್ಲಿ ನಾವು ಪುಸ್ತಕ ಓದಿ ಇಲ್ಲ ಯಾವ್ದಾದ್ರು ಆರ್ಟಿಕಲ್ ಓದಿ ತಿಳ್ಕೊಳ್ಬೇಕಾದಂತ ಸಂದರ್ಭ. ಆದ್ರೆ ನಮಗೆ ದಿನನಿತ್ಯ ಜೀವನದಲ್ಲಿ ಬರುವಂತ ಕೆಲವೊಂದು ಕಾನೂನುಗಳ ಸಂಕ್ಷಿಪ್ತ ಪರಿಚಯ ನಮಗೆ ಇದ್ರೆ ನಮಗೆ ಎಷ್ಟೋ ಸಮಸ್ಯೆಗಳು ನಾವು ಪರಿಹಾರ ಮಾಡಿಕೊಂಡಿದ್ದೆ ಸಾಧ್ಯ ಆಗ್ತದೆ. ಹಾಗೆ ಬರ್ತಕ್ಕಂಥ ಕೆಲವು ಕಾನೂನುಗಳಲ್ಲಿ ಜನನ ಮರಣ ನೋಂದಣಿ ಕಾಯ್ದೆ ಅಂತಕ್ಕಂಥದ್ದು ಮೊದಲನೇ 1961ನೇ ಇಸವಿಯಲ್ಲಿ ಜಾರಿಗೆ ಬಂದಿರತಕ್ಕಂಥ ಒಂದು ಕಾನೂನು. ಇದೇನು ಏನಾಗುತ್ತೆ, ಯಾವುದೇ ಮನೆಯಲ್ಲಿ ಒಬ್ಬ ವ್ಯಕ್ತಿ ಜನಿಸಿದ್ರೆ ಅಥವಾ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ರೆ ಆ ಜನನವನ್ನ ಮತ್ತು ಮರಣವನ್ನ 21 ದಿನಗಳ ಒಳಗಾಗಿ ನೋಂದಣಿ ಮಾಡಿಸಬೇಕು ಅಂತಕ್ಕಂಥ ಒಂದು ಕಾನೂನು ಇದೆ. ಇದು ಬಹಳ ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಕಾನೂನು. 21 ದಿವಸಗಳ ನಂತರ 1 ವರ್ಷದವರೆಗೆ ದಂಡವನ್ನ ಕಟ್ಟಿ ನೋಂದಣಿ ಮಾಡಿಸಬಹುದು. 1 ವರ್ಷ ಆದರೂ ನೋಂದಣಿ ಮಾಡಿಸದೇ ಇದ್ರೆ ನೀವು ಮತ್ತೆ ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿ ವಿಚಾರಣೆ ನಡೆದು ಆದೇಶ ಆದ ನಂತರ ಜನರನ್ನು ನೋಂದಣಿ ಮಾಡಬೇಕಾಗುತ್ತೆ. ಇದು ಮೊದಲನೇದಾಗಿ ನಮಗೆ ಗೊತ್ತಿರಬೇಕಾದಂತ ಮೊದಲನೇ ಕಾನೂನು. ಎರಡನೇದು ಬರ್ತಕ್ಕಂಥದ್ದು ಗ್ರಾಹಕರ ಹಿತರಕ್ಷಣಾ ಕಾಯ್ದೆ.
ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್, ಮೋಟಾರ್ ವಾಹನ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ಇದು ಈಗ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರಸ್ತುತ ಎಲ್ಲರೂ ನಾವು ತಿಳ್ಕೊಳ್ಬೇಕಾದಂತ ಒಂದು ಕಾನೂನು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ರೀತ್ಯ ಚೈಲ್ಡ್ ಮ್ಯಾರೇಜ್ ಪ್ರಾಹಿಬಿಷನ್ ಆಕ್ಟ್ ಎಷ್ಟು ವರ್ಷ ಆಗಿರಬೇಕು, ಹೆಣ್ಣು ಮಗುವಿಗೆ ಮದುವೆ ಆಗಬೇಕಾದ್ರೆ ಹೆಣ್ಣು ಮಗುವಿಗೆ ಅದಕ್ಕಿಂತ ಕಡಿಮೆ ಮದುವೆ ಏನ್ ಮಾಡ್ತಾರೆ ಪನಿಷ್ಮೆಂಟ್ ಇದೆ. ಮದುವೆ ಆಗೋ ವ್ಯಕ್ತಿ ಜೊತೆಗೆ ಅವ್ರ ತಂದೆ ತಾಯಿಗಳಿಗೂ ಕೂಡ ಈಗ ಶಿಕ್ಷೆ ಕೊಡ್ಲಿಕ್ಕೆ ತಿದ್ದುಪಡಿ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಯಾರು ಮದುವೆ ನಡೆಸಿದ್ರು, ಯಾರು ಆ ಮದುವೆಯಲ್ಲಿ ಭಾಗವಹಿಸಿದ್ರು ಅವ್ರಿಗೂ ಕೂಡ ಶಿಕ್ಷೆ ಕೊಡ್ಲಿಕ್ಕೆ ಅವಕಾಶ ಇದೆ. ಈವನ್ ಅಡಿಗೆ ಮಾಡುವಾಗೂ ಶಿಕ್ಷೆ ಕೊಡಕ್ಕೆ ಅವಕಾಶ ಇದೆ. ಆದ್ರಿಂದ ನೀವೆಲ್ಲರೂ ನಿಮ್ಮ ನಿಮ್ಮ ಸುತ್ತಮುತ್ತಲಲ್ಲಿ ಹೇಳ್ರಿ, ಯಾರು ಚೈಲ್ಡ್ ಮ್ಯಾರೇಜ್ ಮಾಡಬೇಡಿ, ಮಾಡಿದ್ರೆ ಹಿಂಗಿನ ಶಿಕ್ಷೆ ಇದೆ. ಮದುವೆ ಮಾಡೋರಿಗೆ, ಅದಕ್ಕೆ ಸಹಕಾರ ಮಾಡೋರಿಗೆ, ಅದನ್ನ ಏರ್ಪಡಿಸಿದವ್ರಿಗೆ, ಛತ್ರ ಕೊಟ್ಟವ್ರಿಗೆ, ಚಾನೇನ ಹಾಕೋರಿಗೆ, ಇಷ್ಟೂ ಜನಕ್ಕೆ ಶಿಕ್ಷೆ ಕೊಡ್ಬೋದು ಈ ಕಾಯ್ದೆ. ಇದನ್ನ ಸ್ವಲ್ಪ ಸುಮ್ಮನೆ ಯಾವಾಗಲೂ ಅವಕಾಶ ಸಿಕ್ಕಿದಾಗ ಜನರು ಒಂದು ಮಾತು ಹೇಳಿದ್ರೆ ಅವಾಗ ಸ್ವಲ್ಪ ಭಯ ಬರುತ್ತೆ. ಹಾಗೆ ಬಂದಾಗ ಬಾಲ್ಯ ವಿವಾಹ ಆಗೋದು ಕಡಿಮೆ ಆಗ್ತದೆ. ಕಡಿಮೆ ಆಗಿ ನೀವೆಲ್ಲರೂ ಒಳ್ಳೆ ವಿದ್ಯಾವಂತರಾಗುವಂತ ಅವಕಾಶ ಸಿಗುತ್ತೆ. ಅದ್ರ ಜೊತೆಯಲ್ಲಿ ಬರತಕ್ಕಂಥದ್ದು ಸಂವಿಧಾನದಲ್ಲಿ ಇರ್ತಕ್ಕಂಥ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು. ಕಲಬುರಗಿ ಜಿಲ್ಲಾ ಪಂಚಾಯತ್ನ ಹಳೆ ಸಭಾಂಗಣದಲ್ಲಿ ಇಂದು ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡಿಗೆಯವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಕಲಬುರಗಿ ನಗರದ ಹಳೆಯ ಜಿಲ್ಲಾ ಪಂಚಾಯತ್ನ ಸಭಾಂಗಣದಲ್ಲಿ ಇಂದು ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡಿಗೆಯವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು. ಶಿವರಾಜ್ ಪಾಟೀಲ್ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಇವತ್ತಿನ ದಿವಸ ಈ ಸ್ಥಾಯಿ ಸಮಿತಿಯ 2ನೇ ಪ್ರಗತಿ ಪರಿಶೀಲನೆ ಸಭೆ ಇವತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಸಭೆ ನಡೀತಾ ಇದೆ. ಬಂದಂತ ಕಳೆದ ವರ್ಷದಲ್ಲಿ ಮಳೆ ಬಾರದಿದ್ದ ಕಾರಣ ಸಾಕಷ್ಟು ಒಂದು ಬರಗಾಲ ಸಂದರ್ಭದಲ್ಲಿ ಇವತ್ತು ನಮ್ಮ ರೈತರಿಗೆ ನಮ್ಮ ಜಿಲ್ಲಾ ಪಂಚಾಯತಿಯಿಂದ ನಾವು ಯಾವ ರೀತಿ ಅವರ ಸಹಾಯಕ್ಕೆ ನಾವು ಬರಬೇಕು ಮತ್ತು ಆ ರೈತರ ಒಂದು ಕಷ್ಟದಲ್ಲಿ ಜಿಲ್ಲಾ ಪಂಚಾಯತಿ ವತಿಯಿಂದ ನಮ್ಮೆಲ್ಲ ಸದಸ್ಯರನ್ನು ಒಳಗೊಂಡು ಅವರ ಕಣ್ಣೀರು ಒರೆಸುವಂತ ಒಂದು ಸಣ್ಣ ಕೆಲಸ ನಮ್ಮ ಜಿಲ್ಲಾ ಪಂಚಾಯತ್ ಆಗಬೇಕಂತ ಹೇಳಿ ಈ ಒಂದು ಸಭೆಯ ಉದ್ದೇಶ. ಮತ್ತು ಇವತ್ತಿನ ದಿವಸ ಬರಗಾಲ ಪರಿಸ್ಥಿತಿಯಲ್ಲಿ ನಮ್ಮ ಹಳ್ಳಿಯಲ್ಲಿರುವಂತಹ ರೈತಾಪಿ ವರ್ಗ ಗೂಳೆ ಹೋಗ್ತಾ ಇರೋದ್ರಿಂದ ಜಿಲ್ಲಾ ಪಂಚಾಯತ್ ವತಿಯಿಂದ ಸಾಕಷ್ಟು ಉದ್ಯೋಗ ಖಾತ್ರಿ NRG ಅಡಿಯಲ್ಲಿ ಅವರಿಗೆ ಕೂಲಿ ಕಾರ್ಮಿಕರಿಗೆ ಕೆಲಸವನ್ನು ನೀಡುವುದರ ಮುಖಾಂತರ ಅವರು ಗೂಳೆ ಹೋಗದಂತೆ ತಡಿಬೇಕಾದಂತ ಒಂದು ಕರ್ತವ್ಯ ನಮ್ಮ ಜಿಲ್ಲಾ ಪಂಚಾಯತಿ ಮೇಲಿದೆ. ನಾವು ಇವತ್ತಿನ ದಿವಸ ಅದೇ ಒಂದು ವಿಷಯವನ್ನು ಮತ್ತು ಪ್ರಮುಖವಾಗಿ ಅದೇ ವಿಷಯವನ್ನು ಇವತ್ತಿನ ದಿವಸ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಇವತ್ತು ಒಂದು ಅವರಿಗೆ ನಿರ್ದೇಶನ ನೀಡುವುದರ ಮುಖಾಂತರ ರೈತರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸ ಇವತ್ತು ನಮ್ಮ ಕೃಷಿ ಮತ್ತು ಕೈಗಾರಿಕಾ ಸಮಿತಿ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಸದಸ್ಯರು ಮತ್ತು ನಾವು ಒಳಗೊಂಡು ನಮ್ಮ ಸಿಪಿಗಳನ್ನು ಬಂದರೂ ಕೂಡ ಸಭೆಗೆ ಬಹಳಷ್ಟು ಅಧಿಕಾರಿಗಳು ಇವತ್ತು ಲೇಟಾಗಿ ಬಂದಿದ್ದಾರೆ. ಮತ್ತೊಮ್ಮೆ ಈ ಸಭೆಯನ್ನು ಕೇಳ್ತಿದ್ದೀನಿ, ಇದು ಮತ್ತೆ ಪುನರಾವರ್ತನೆ ಆಗಬಾರ್ದು. ಯಾಕಂದ್ರೆ ಸಾಕಷ್ಟು ವಿಷಯಗಳು ಗಂಭೀರವಾದ ಚರ್ಚೆ ಇವತ್ತು ಸಭೆ ನಡೆಯಬೇಕಿರೋದ್ರಿಂದ ಇಲ್ಲಿರುವಂತಹ ಸದಸ್ಯರು ಕೂಡ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವತ್ತು ಈ ಒಂದು ಸಭೆಗೆ ಬಂದು ಅವರು ಕಾರ್ಯಗಳು ಸೂಕ್ತ ಅಂತ ಹೇಳಿ ನಾವು ತಮ್ಮೆಲ್ಲರಿಗೆ ಒಂದು ನಿರ್ದೇಶನವನ್ನು ಕೂಡ ಈ ಸಭೆ ಮೂಲಕ ಹೇಳಿದ್ದೇವೆ. ಯಾವುದೇ ಒಂದು ಸಭೆ ನಾವು ಬೇರೆ ಕೆಲಸ ಹೋಗೋದಕ್ಕೆ ನಾವು ದೇಶೀಯ ಮಟ್ಟಿಗೆ ಹೋಗ್ಬಿಡೋದು ನಾನು ಅಂದ್ರೆ ನಿಮ್ಗೆ ಆದ್ರೆ ಹೋಗೋದಾದ್ರೆ ಒಂದು ಕಾಲ್ ಮಾಡಿ ಹೋಗ್ತಲ್ಲ ಅವ್ರು ಹೋಗೋದಕ್ಕೆ ಕಿಶನ್ ಆದ್ರೆ ನಾವು ಎಷ್ಟು ಕ್ಲಾಸ್ ಕೊಡೋದು ಸ್ಟಾಫಿಗೆ ಕಳಿಸ್ಬೇಕಂದ್ರೆ ಪರ್ಮಿಷನ್ ಕೊಟ್ಟು ಕಳಿಸ್ಬೇಕಂತ ಹೇಳಿತ್ತು. ನಾವು 20 ಮೀಟಿಂಗ್ ಆಡ್ತಿದ್ದು ಯಾವೆಲ್ಲ ಬೇರೆ ಕೆಲಸ ಹೋಗೋದಕ್ಕೆ ಪರ್ಮಿಷನ್ ಹೋಗ್ಬೇಕಂತ ಒಂದು ಸಿಸ್ಟಮ್ ಅದ. ಬಟ್ ನಾ ಹೋಗಿದ್ದೀನಿ, ನಾ ಕಳಿಸಿನಿ ಅಂತ ರಿಪೀಟ್ ಹೇಳೋದಿಲ್ಲ. ನೀವು ಹೋಗ್ಬೇಕಾಗಿದ್ರೆ ಪರ್ಮಿಷನ್ ಹೋಗ್ಬೇಕಷ್ಟೇ, ಪರ್ಮಿಷನ್ ಕೊಡಿಲ್ಲ ನೋಡಿಸ್ಕೊಂಡು. 3 ದಿವಸ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಅಂತಾರಾಷ್ಟ್ರೀಯ ಒಂದು ಕಾರ್ಯಾಗಾರ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇದೆ ಮೇಡಮ್, ಪ್ಲಸ್ ಎಕ್ಸಿಬಿಷನ್ 18, 19, 20 3 ದಿವಸ ಇದೆ ಮೇಡಮ್. ಅಂತಾರಾಷ್ಟ್ರೀಯ ಸಾವಯವ ಹಾಗೂ ಸಿರಿಧಾನ್ಯ ಮೇಳ ಅಂತ ಹೇಳಿ ಮೇಡಮ್.
ಸೊ ಅದಕ್ಕೆ ಮಾನ್ಯ ನಮ್ಮ ಜಿಲ್ಲಾ ಪಂಚಾಯತ್ ಕೃಷಿ ಸ್ಥಾಯಿ ಸಮಿತಿಯ ಎಲ್ಲ ಸದಸ್ಯರು ಬೆಂಗಳೂರಿಗೆ ಹೋಗೋದಾದರೆ ನಾವು ಅದಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ತೀವಿ. ಈಗ ಏನಾಗಿದೆ ಸರ್ ನಮ್ಮಲ್ಲಿ ಈ ಶೇಡರ್ ಡಿವಿಷನ್ ಇದೆ, ಚಿತ್ತಾಪುರ ಶೇಡರ್ನು ಅಲ್ಲಿ ಯಾರು ಬರಲ್ಲ ಸರ್. ಯಾಕಂದ್ರೆ ಕೆಳಗಡೆ ಒಂದು 3-4 ಫೀಟ್ ಹೊಡೆಯಲ್ಲ ಆಗ ಚಿತ್ತಾಪುರ ಮತ್ತು ಶೇಡರ್ ಕಲ್ಲು ಬಂದ್ಬಿಡುತ್ತೆ ಸರ್. ಯಾರು ಕೃಷಿ ಹೊಂಡ ಕೇಳೋಲ್ಲ ಸರ್ ನಾವು. ಯಾರು ಚಿಂಚೋಳಿ ಏನು ಸಿಮೆಂಟ್ ಫ್ಯಾಕ್ಟ್ರಿ ಅದಾವ ಏರಿಯಾ ಸರ್, ಅದು ಒಂದು ಕೃಷಿ ಹೊಂಡಗಳು ಆಗಲ್ಲ ಸರ್. ಶೇಡ ಮಾಡಲ್ಲ ಸರ್. ಏನು ಸ್ವಲ್ಪ ಚಿಂಚೋಳಿ ಆಗ್ತದೆ ಸರ್ ಅಷ್ಟೇ. ಚಿತ್ತಾಪುರ ಸ್ವಲ್ಪ ಕಾಳಗಿ ನಾಲ್ವಾರು ಸ್ವಲ್ಪ ಆಗ್ತದೆ ಸರ್. ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ನ ಸದಸ್ಯರುಗಳಾದ ಗುರುಶಾಂತಗೌಡ ಎಸ್ ಪಾಟೀಲ, ದಂಡಪ್ಪ ಬಸಪ್ಪ ಕುರಳಗೇರ, ಅಶೋಕ್ ಜಗನ್ನಾಥ್ ಸಗರ್, ಶಶಿಕಲಾ ರಾಜಶೇಖರ್ ತಿಮ್ಮನಾಯಕ, ಗೌರಮ್ಮ ಜೈಭೀಮ್, ಕಲಾವತಿ ಮಲ್ಲಣ್ಣ ನಾಗೂರೆ, ಜಿಲ್ಲಾ ಪಂಚಾಯತ್ನ ಮುಖ್ಯ ಯೋಜನಾಧಿಕಾರಿಗಳಾದ ಪ್ರವೀಣ್ ಪ್ರಿಯಾ ಡೇವಿಡ್ ಸೇರಿದಂತೆ ಇತರೆ ಅನೇಕ ಜನ ಅಧಿಕಾರಿಗಳು ಭಾಗವಹಿಸಿದ್ದರು. ಕಲಬುರಗಿ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಆವಿಷ್ಕಾರ ಉತ್ಸವ ನಡೆಯಲಿದೆ ಎಂದು ಜಿಲ್ಲಾ ವಿಜ್ಞಾನ ಕೇಂದ್ರದ ವಿಜ್ಞಾನಾಧಿಕಾರಿಗಳಾದ ಸಿಎನ್ ಲಕ್ಷ್ಮೀನಾರಾಯಣ ಅವರು ಮಾಹಿತಿ ನೀಡಿದ್ದಾರೆ. ಕಲಬುರಗಿ ನಗರದ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಇಂದಿನಿಂದ ಆರಂಭವಾದ 3 ದಿನಗಳ ಆವಿಷ್ಕಾರ ಉತ್ಸವ ಜನವರಿ 18ರವರೆಗೆ ನಡೆಯಲಿದೆ. 3 ದಿನಗಳ ಆವಿಷ್ಕಾರೋತ್ಸವದ ಬಗ್ಗೆ ಜಿಲ್ಲಾ ವಿಜ್ಞಾನಾಧಿಕಾರಿ ಸಿಎನ್ ಲಕ್ಷ್ಮೀನಾರಾಯಣ ಅವರು ಇಂದು ಸುದ್ದಿಗೋಷ್ಠಿಯ ಮೂಲಕ ವಿವರಿಸಿದ್ದಾರೆ. ಸ್ಟಾರ್ಟ್ ಆಗಿ ಬರೀ 2 ವರ್ಷ ಆಗಿದೆ. ಆ ಹಿನ್ನೆಲೆಯಲ್ಲಿ ಏನಾಗಿದೆ ಅಂತಂದ್ರೆ ಈ ಗ್ರಾಮೀಣ ಮಟ್ಟದಲ್ಲಿ ಮತ್ತು ಕೆಲವರಿಗೆ ಏನಾಗಿರುತ್ತೆ ಅಂತಂದ್ರೆ ಎಜುಕೇಶನ್ ಇಲ್ಲದ್ರೂ ಕೂಡ ಏನೋ ಒಂದು ಇನ್ನೋವೇಷನ್ ಅಥವಾ ಆವಿಷ್ಕಾರಗಳನ್ನು ಮಾಡ್ತಾ ಇರ್ತಾರೆ. ತಮ್ಮ ನೆಸೆಸಿಟಿಗೆ ಬೇಕಾದಂಥ ಆವಿಷ್ಕಾರಗಳು. ಯಾಕೆ ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳಿದಂಗೆ ತಮಗೆ ಏನು ನೆಸೆಸಿಟಿ ಇದೆ, ಸಪೋಸ್ ಅಗ್ರಿಕಲ್ಚರ್ ಫೀಲ್ಡ್ ಒಳಗಡೆ ಲೇಬರ್ ಪ್ರಾಬ್ಲಮ್ ಆಗಿದೆ, ಆ ಲೇಬರ್ ಪ್ರಾಬ್ಲಮ್ನ ಓವರ್ಕಮ್ ಮಾಡಲಿಕ್ಕೆ ನನಗೆ ಬೇಕಾದಂಥ ಮಷಿನ್ ನಾನು ತಯಾರು ಮಾಡ್ಬೋದಾ ಅಂತೇಳಿ ಕೆಲವೊಂದ್ಸರಿ ಆ ಥರ ಆಲೋಚನೆ ಮಾಡಿ ಅಂಥದ್ದು ಎಷ್ಟೋ ಜನ ರೈತರುಗಳು ಮಾಡಿರ್ತಾರೆ. ಈಗ ಮರ ಹತ್ತಿ ಏನಾಗುತ್ತೆ, ತೆಂಗಿನಕಾಯಿ ತೆಗೆಯೋದಾಗಲಿ ಬೇರೆ ಏನೋ ತೆಗೆಯೋದಾಗಲಿ ಕಷ್ಟ ಆಗುತ್ತೆ. ಅಥವಾ ಯಾವುದೋ ಹಣ್ಣು ಕೊಯ್ಯುವಾಗ ಹಂಗೆ ಅಲಿಗಾಡಿಸಿದ್ರೆ ಕೆಳಗೆ ಬೀಳುತ್ತೆ, ಮರ ಹತ್ತಿ ಕೊಯ್ಯೋರಿರಲ್ಲ, ಅದಕ್ಕೋಸ್ಕರ ಏನೋ ಒಂದು ಕೆಳಗೆ ಬಿದ್ದು ಹಾಳಾಗಬಾರ್ದು. ಅದು ಅಂಥ ಒಂದು ಸಾಧನೆ ಮಾಡಿ ಒಂದು ಕೊಕ್ಕೆ ಅದ್ರ ಜೊತೆಗೆ ಒಂದು ಚೀಲ ಕೊಯ್ದು ಕೂಡಲೇ ಅದ್ರೊಳಗೆ ಬೀಳಬೇಕು, ಹೊರಗೆ ತೆಕ್ಕೋಬೇಕು, ಇಂಥದ್ದೇನೋ ಮಾಡ್ತಾರೆ. ಈಗ ಅಡಿಕೆ ಮರ ಹತ್ತೋದು, ತೆಂಗಿನ ಮರ ಹತ್ತೋದು ದೊಡ್ಡ ಸಮಸ್ಯೆ. ಅದಕ್ಕೋಸ್ಕರ ಆ ಸಮಸ್ಯೆಗೆ ಏನಾಗುತ್ತೆ ಅಂತಂದರೆ ನಿವಾರಣೆ ಮಾಡಬೇಕಾದ್ರೆ ಈಗ ನಮ್ಗೆ ಆಧುನಿಕ ಎಕ್ವಿಪ್ಮೆಂಟ್ಗಳು ಬೇಕು. ಅದಕ್ಕೆ ಏನಿದೆ, ಸ್ಪ್ರೇ ಮಾಡಬೇಕಾದ್ರೂ ಅಷ್ಟು ಎತ್ತರಕ್ಕೆ ಹೋಗಿ ಸ್ಪ್ರೇ ಮಾಡುವಂಥದ್ದು ಒಂದೇನೋ ಡ್ರೋನ್ ಈಗ ಇತ್ತೀಚೆಗೆ ಬಂದಿದೆ. ಯಾಕಂದರೆ ಅಷ್ಟು ಎತ್ತರ ಹೋಗಿ ಸ್ಪ್ರೇ ಮಾಡುತ್ತೆ, ಕೆಳಗಡೆಯಿಂದ ಅದು ಹೋಗುತ್ತೆ. ಆಮೇಲೆ ಅಡಿಕೆ ಕೊನೆ ಮತ್ತು ತೆಂಗಿನಕಾಯಿ ತೆಗಿಲಿಕ್ಕೆ ಬೇಕಾದಂಥದ್ದು ಅಂಥದ್ದು ಮಷೀನು ಕೂಡ ಬಂದಿದೆ. ಮೇಲೆ ಹೋಗ್ಬಿಟ್ಟು ಅಲ್ಲಿ ಕೊಯ್ದುಬಿಟ್ಟು ಅದು ಕೆಳಗಿಳಿಸುವಂಥದ್ದು. ಸೊ ಈ ಥರ ರೈತರಿಗೆ ಬೇಕಾದಂಥ ಆವಿಷ್ಕಾರಗಳು, ಅವುಗಳಿಗೆಲ್ಲ ಏನು ಮಾಡ್ತೀವಿ ನಾವು ಗ್ರಾಸ್ ರೂಟ್ ಇನ್ನೋವೇಷನ್ ಅಂತ ಹೇಳ್ತೀವಿ. ಸೊ ಅವರವರು ಬೇಕಾಗಿದ್ದು ಅವ್ರವ್ರು ತಯಾರು ಮಾಡುವಂಥದ್ದು. ತೊಗರಿ ಹೂವಾಡು ಅದು ಏನಿದೆ, ಅದು ಸಣ್ಣದು ಒಂದು ಬ್ಲೇಡನ್ನ ರೊಟೇಟ್ ಮಾಡುವಂಥದ್ದು ಇಲ್ಲಿ ಗುಲ್ಬರ್ಗ ಒಳಗಡೆ ರೈತರು ಮಾಡ್ಕೊಂಡಿದ್ದಾರೆ. ಆ ಥರ ಅವ್ರವ್ರ ನೆಸೆಸಿಟಿಗೆ ಬೇಕಾದದನ್ನು ಎಷ್ಟೋ ಜನ ಮಾಡಿರ್ತಾರೆ, ಅದು ಬೆಳಕಿಗೆ ಬಂದಿರಲ್ಲ. ಆ ಬೆಳಕಿಗೆ ತರುವಂತಹ ಕೆಲಸಗಳನ್ನು ವಿಜ್ಞಾನ ಕೇಂದ್ರಗಳು ಮತ್ತು ವಸ್ತು ಸಂಗ್ರಹಾಲಯಗಳು ತಮ್ಮ ಈ ಇನ್ನೋವೇಷನ್ ಹಬ್ಬಿನ ಮೂಲಕ ಮಾಡುವಂಥ ಕೆಲಸನ ನಮ್ಮ ರಾಷ್ಟ್ರೀಯ ವಿಜ್ಞಾನ ವಸ್ತು ಸಂಗ್ರಹಾಲಯ ಪರಿಷತ್ತು ಒಂದು ಕೈಗೆತ್ತಿಕೊಂಡಿದೆ. ಅದು ಅದರಲ್ಲಿ ಅವಾಗ ಹೆಚ್ಚು ಜನಕ್ಕೆ ಅನುಕೂಲ ಆಗುತ್ತೆ. ಅವರು ಮುಂದೆ ಅದನ್ನು ಒಂದು ವೇಳೆ ಒಳ್ಳೆ ಪ್ರಾಡಕ್ಟ್ ಆಗಿತ್ತು ಅಂತಂದರೆ ಯಾವುದೋ ಕಂಪನಿಗೆ ಸೇಲ್ ಮಾಡ್ಬೋದು, ಅದಕ್ಕೆ ಪೇಟೆಂಟ್ ತಗೋಬೋದು, ಇಂಥದ್ದೆಲ್ಲ ಮಾಡಲಿಕ್ಕೆ ಅವಕಾಶಗಳಿದೆ. ಆ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದಿಂದ ಈ ಸರಿ ನಮಗೆ ಸುಮಾರು 152 ಎಂಟ್ರಿ ಬಂದಿತ್ತು ಈ ವರ್ಷ. ಉತ್ತರ ಕರ್ನಾಟಕದ ಟೋಟಲ್ ಎಲ್ಲ ಜಿಲ್ಲೆಗಳಿಂದ ನಮಗೆ ಇಲ್ಲ. ಏನಾಗುತ್ತೆ ಅಂತಂದ್ರೆ ನಾವು ಬೆಂಗಳೂರಿನಲ್ಲಿ ವಿಶ್ವೇಶ್ವರಯ್ಯ ಮ್ಯೂಸಿಯಮು, ದಕ್ಷಿಣ ಕರ್ನಾಟಕದ ಎಲ್ಲ ಇನ್ನೋವೇಷನ್ ಪಾರ್ಟ್ ಸಮಥಿಂಗ್ ಅವ್ರು ನೋಡ್ಕೋತಾರೆ. ನಾವೇನ್ ಮಾಡಿದ್ವಿ, ಡಿಸ್ಟ್ರಿಕ್ಟ್ ಸೈನ್ಸ್ ಸೆಂಟರ್ ಹೆಸರಿದ್ರೂ ಕೂಡ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ನಾವೇನಾಗುತ್ತೆ ಈ ಪ್ರಾಜೆಕ್ಟ್ಗಳನ್ನ ನಾವು ತಗೊಳ್ತೀವಿ. ಯಾಕಂದ್ರೆ ಪೇಪರ್ನಲ್ಲಿ ಆ್ಯಡ್ ಕೊಟ್ಟಿದ್ದೀವಿ ನಾವು. ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ ಏರಿಯಾ, ಆಮೇಲೆ ಇದು ಹಾವೇರಿ, ಆಮೇಲೆ ಬಿಜಾಪುರ, ಬಾಗಲಕೋಟೆ, ಈ ಜಿಲ್ಲೆಗಳಿಂದ ನಾವು ಎಂಟ್ರಿ ತಗೊಂಡಿದ್ದೀವಿ. ಆಮೇಲೆ ಈವನ್ ದಾವಣಗೆರೆದು ಕೂಡ ಒಂದು ಎಂಟ್ರಿ ಬಂದ್ಬಿಟ್ಟಿದೆ. ಅದರೊಳಗೆ ಅವರು ಕಳಿಸ್ತೀವಿ ಅಂತಂದ್ರೆ ಆಯಿತು ಅಂತ ಒಪ್ಕೊಂಡಿದ್ದೀವಿ. ಅದರೊಳಗೆ 152 ಏನು ಮಾಡಿದ್ದೀವಿ, ಒಂದು ಸ್ಕ್ರೂಟಿನಿ ಕಮಿಟಿ ಮಾಡ್ಕೊಂಡ್ಬಿಟ್ಟು ಆ ಸ್ಕ್ರೂಟಿನಿ ಕಮಿಟಿ ಮೂಲಕ 38 ಮಾಡಲ್ನ ಡಿಸ್ಪ್ಲೇ ಮಾಡಬಹುದು ಅಂಥೇಳಿ
ಕಮಿಟಿ ರಿಪೋರ್ಟ್ ಕೊಟ್ಟ ಮೇಲೆ ಅವರುಗಳಿಗೆ ಪುನಃ ಮತ್ತು ನಾವು ಬರಲಿಕ್ಕೋಸ್ಕರ ಮಾಹಿತಿಯನ್ನು ಕೊಟ್ಟು ಅವರು ಬಂದಿದ್ದಾರೆ. ಅದರಲ್ಲಿ ಹೆಚ್ಚು ಗುಲ್ಬರ್ಗ ಜಿಲ್ಲೆಯದ್ದೇ ಇದೆ, ಔಟ್ಸೈಡ್ ಸ್ವಲ್ಪ ಕಡಿಮೆನೇ. ಗುಲ್ಬರ್ಗ ಔಟ್ಸೈಡ್ದು ನಾನು ಹೇಳ್ತೀನಿ ಎಷ್ಟು ಅಂತ. ಔಟ್ಸೈಡ್ದು ಒಂದು 7 ಮಾಡಲ್ಸ್ ಇದ್ದಾವೆ. ಅಂದರೆ ಜಾಸ್ತಿ ಬಂದಿತ್ತು, ಆದರೆ ನಾವು ಸೆಲೆಕ್ಟ್ ಮಾಡಿಲ್ಲ, ಕೆಲವೊಂದೇನು ಅಷ್ಟು ಚೆನ್ನಾಗಿರಲಿಲ್ಲ ಅಂಥೇಳಿ ಕಮಿಟಿ ಸೆಲೆಕ್ಟ್ ಮಾಡಿಲ್ಲ. ಮತ್ತು ಉಳಿದದ್ದೆಲ್ಲ ಗುಲ್ಬರ್ಗ ಜಿಲ್ಲೆದು. ಟೋಟಲ್ ನಾವು 38 ಮಾಡಲ್ ಏನು ಇಟ್ಟಿದ್ದೀವಿ, ಅದರೊಳಗೆ ಒಂದು ಗುಲ್ಬರ್ಗದ್ದು ಹೆಚ್ಚಿನ ಪ್ರಮಾಣದ್ದು ಸುಮಾರು 32 ಗುಲ್ಬರ್ಗ, ಉಳಿದು ಹೊರಗಿಂದು ಅಂತ ಅಂದ್ಕೊಳ್ಳೋಣ. ಇನ್ನೊಂದು ಏನು ಮಾಡಿದ್ವಿ, ಸೆಕೆಂಡ್ ಸ್ಟೇಜ್ ಒಳಗೆ ಏನು ಮಾಡಿದ್ವಿ ಅಂದರೆ ಬಡ್ಡಿಂಗ್ ಇನೋವೇಟರ್ಸು. ಈಗ ಚಿಕ್ಕ ಮಕ್ಕಳಿರ್ತಾರೆ, ನಮ್ಮ ಇನ್ನೋವೇಷನ್ ಹಬ್ ಮೆಂಬರ್ಸ್ ಇರ್ತಾರೆ, ಆ ಮೆಂಬರ್ಗಳಿಗೂ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಡೆ ಒಂದು ಸೆಪರೇಟ್ ಶಾಮಿಯಾನ ಹಾಕಿಬಿಟ್ಟು ಅಂಥವ್ರು ಏನು ಮಾಡಿದ್ದಾರೆ ಅಂಥದ್ದನ್ನು ನಾವು ಅಲ್ಲಿ ಡಿಸ್ಪ್ಲೇ ಮಾಡುವಂಥ ಅವಕಾಶ ಕೊಟ್ಟಿದ್ದೀವಿ. ಸೊ ಇದ್ರ ಮೂಲಕ ಏನಾಗುತ್ತೆ, ಅವ್ರ ಮುಂದೆ ಇನ್ನೂ ಹೊಸದು ಏನಾದ್ರು ಮಾಡಲಿಕ್ಕೆ ಒಂದು ಪ್ರೇರಣೆ ಕೊಟ್ಟಂಗಾಗುತ್ತೆ. ಅದು ಏನಾಗುತ್ತೆ, ಅವರಿಗೆ ಪ್ರೇರಣೆ ಕೊಡಲಿಲ್ಲ, ಇನ್ಸ್ಪಿರೇಷನ್ ಸಿಕ್ಕಲಿಲ್ಲ ಅಂದರೆ ಮುಂದೆ ಬರೋಕ್ಕಾಗಲ್ಲ. ಯಾಕಂದರೆ ಎಷ್ಟೊಂದು ಮೊನ್ನೆ ಏನಾಯಿತು, ಒಬ್ಬರು ಫೋನ್ ಮಾಡಿದರು, ಯಾರು ಅವ್ರ ಪೇರೆಂಟ್ ಮದರ್, ನನ್ನ ಮಗನೂ ಕೂಡ ಚೆನ್ನಾಗಿ ಮಾಡಿದ್ದೆ ಸರ್, ಅವ್ರಿಗೆ ಸೆಲೆಕ್ಟೇ ಮಾಡಿಲ್ಲ ಸರ್ ನೀವು ಅಂತ. ನಾವು ಸೆಲೆಕ್ಟ್ ಮಾಡಿಲ್ಲ, ಕಮಿಟಿ ಸೆಲೆಕ್ಟ್ ಮಾಡಿದೆ, ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ, ಅದಕ್ಕೆ ಮುಂದೆ ಇನ್ನೂ ಚೆನ್ನಾಗಿ ಮಾಡಿದಾಗ ಸಿಗ್ಬೋದು ಚಾನ್ಸು ಅಂತ ಹೇಳಿದರು. ಹೀಗೆ ಏನಾಗುತ್ತೆ, ಎಷ್ಟೋ ಜನ ಪೇರೆಂಟ್ಸ್ಗೆ ನಮ್ಮ ಮಕ್ಕಳು ಭಾಳ ಶ್ರೇಷ್ಠ ಅಂತ ತಿಳ್ಕೊಂಡಿರ್ತಾರೆ. ಸೊ ಅದಕ್ಕೆ ಅವ್ರಿಗೆ ಏನಂದ್ರೆ ಬಂದು ನೋಡಿ ಮತ್ತು ಅದೇ ಥರ ಮುಂದಿನ ಸರಿ ಮಾಡಿದಾಗ ಅವ್ನಿಗೆ ಚಾನ್ಸಸ್ ಇರುತ್ತೆ, ಸೆಲೆಕ್ಟ್ ಆಗ್ತಾನೆ ಅಂತಂದೇಳಿ. ಸೊ ಈ ಥರ ಏನಾಗುತ್ತೆ, ಇದೊಂದು ಪ್ಲ್ಯಾಟ್ಫಾರ್ಮ್ ಅಷ್ಟೇ. ಇದ್ರಾಗೇನು 100% ಸಕ್ಸಸ್ಸು ಎಲ್ಲರೂ ಆಗ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಆದರೆ ಒಂದು 2-3 ಜನ ಸಕ್ಸಸ್ ಆಗಿ ಮುಂದೆ ಬರಲಿ, ಗುಲ್ಬರ್ಗಕ್ಕೂ ಹೆಸರು ಬರುತ್ತೆ, ಸೈನ್ಸ್ ಸೆಂಟ್ರಿಗೆ ಹೆಸರು ಬರುತ್ತೆ, ಗುಲ್ಬರ್ಗ ಜಿಲ್ಲೆಗೆ ಹೆಸರು ಬರುತ್ತೆ, ಪೇರೆಂಟ್ಸಿಗೆ ಹೆಸರು ಬರುತ್ತೆ. ಆ ಹಿನ್ನೆಲೆಯಲ್ಲಿ ಇಂಥ ಕೆಲಸ ನಡೀತದೆ. ಇದರಲ್ಲಿ ಗ್ರಾಮೀಣ ಮಟ್ಟದ್ದು ಅಂತಂದರೆ ಇದೇನಿದೆಯಲ್ಲ, ಗುಳೇದ ಗಡ್ಡದವ್ರದ್ದು ಬಂದಿದೆ, ಅದು ಗ್ರಾಮೀಣ ಮಟ್ಟದ್ದೇ. ಆಮೇಲೆ ಇನ್ನೊಂದು ಇದು ಗುಲ್ಬರ್ಗ ಜಿಲ್ಲೆಯಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಯಾವುದೋ ಇದೆ, ಅವ್ರದ್ದೊಂದು 2 ಸೆಲೆಕ್ಟ್ ಆಗಿದೆ, ಅದು ನೆನಪಿಲ್ಲ ನನಗೆ, ಲಿಸ್ಟ್ನಲ್ಲಿ ನಾನು ಬಂದಿಲ್ಲ. ಫಾರ್ಮರ್ಸ್ ಈ ಸರಿ ಬಂದಿಲ್ಲ, ಫಸ್ಟ್ ಇಯರ್ ಫಾರ್ಮರ್ಸ್ ಕೆಲವರು ಬಂದಿದ್ರು, ಈ ವರ್ಷ ಫಾರ್ಮರ್ಸ್ ಬಂದಿಲ್ಲ. ಆಮೇಲೆ ಕೆಲವರು ಏನಾಗಿದೆ, ಡಿಗ್ರಿ ಕಾಲೇಜು, ಪಾಲಿಟೆಕ್ನಿಕ್ಕು, ITI, ಇಂಜಿನಿಯರಿಂಗು ಅಂಥವ್ರು ಕೂಡ ಇದ್ದಾರೆ. ಆಮೇಲೆ ಇನ್ನೊಂದು ಯಾರು ಇವರು ದಾವಣಗೆರೆಯವ್ರದ್ದು ಪ್ರಾಜೆಕ್ಟ್ ಕೊಕ್ಕರೆ ಡಿ-ಹಸ್ಕಿಂಗ್ ಮಷಿನ್ ಅಂತ ಇದೆ. ಸೊ ಅದನ್ನು ಸ್ವಲ್ಪ ಚೆನ್ನಾಗಿದೆ. ಸೊ ಈ ಥರ ಬೇರೆ ಬೇರೆ ಇದೆಲ್ಲ ಇದೆ. ಅದನ್ನು ಮುಖತಃ ನೋಡೋಣ. ಮತ್ತೆ ಅವ್ರು ಮಾಡಲ್ ನಾವು ಏನಿದೆ ನೋಡಿರಲ್ಲ, ಬರೀ ಅವ್ರು ಸಿನಾಪ್ಸಿಸ್ ಕಳಿಸಿರ್ತಾರೆ, ಆ ಬೇಸಿಸ್ ಡಿಸೈಡ್ ಮಾಡಿ ಸೆಲೆಕ್ಟ್ ಮಾಡಿ. 38 ಹೈಸ್ಕೂಲ್ ಆ್ಯಂಡ್ ಕಾಲೇಜು, ಹೈಸ್ಕೂಲು, ಕಾಲೇಜು ಎಲ್ಲ, ಇಂಜಿನಿಯರಿಂಗ್ ಕಾಲೇಜು ಎಲ್ಲ ಸೇರಿ ಅದು. ಇಂದು ಮಧ್ಯಾಹ್ನ 2:15ಕ್ಕೆ ಬೂಮ್ರಾಂಗ್ ತಯಾರಿಕಾ ಕಾರ್ಯಾಗಾರ ಮತ್ತು ಸ್ಟಂಟ್ ಗಾಳಿಪಟ ಹಾರಾಟ ಪ್ರದರ್ಶನ. ನಾಳೆ ಬೆಳಗ್ಗೆ 10:15ಕ್ಕೆ ಪ್ರೊಫೆಸರ್ ಸರ್ಮಿಸ್ತ ಸಾಹು ಅವರಿಂದ ರೋಮಾಂಚಕ ಭೌತಶಾಸ್ತ್ರ ಪ್ರದರ್ಶನ ಮತ್ತು ಕಾರ್ಯಾಗಾರ ನಡೆಯಲಿದೆ. ಮಧ್ಯಾಹ್ನ 2:15ಕ್ಕೆ ಬಿಲ್ಡ್ ಫ್ರಾಮ್ ಸ್ಕ್ರಾಪ್ ಕಾರ್ಯಾಗಾರ ನಡೆಯಲಿದೆ. 18ರಂದು ಬೆಳಗ್ಗೆ 10:15ಕ್ಕೆ ಡಾಕ್ಟರ್ ರವೀಂದ್ರ ಹೆಗಾಡಿ ಅವರಿಂದ ಬೌದ್ಧಿಕ ಆಸ್ತಿ ಹಕ್ಕುಗಳ ಕುರಿತು ಉಪನ್ಯಾಸ ಮತ್ತು ಸಂವಾದವಿದೆ. 11:45ಕ್ಕೆ ಸಿದ್ದಪ್ಪ ಅವರಿಂದ ಕಾಗದದ ಕಲೆ ಕುರಿತು ಕಾರ್ಯಕ್ರಮ. ಮಧ್ಯಾಹ್ನ 3 ಗಂಟೆಗೆ ಸಮಾರೋಪ ಮತ್ತು ಬಹುಮಾನ ವಿತರಣೆ ಸಮಾರಂಭ ನಡೆಯಲಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ SR ನಿರಂಜನ್ ಮತ್ತು ವಿಶ್ರಾಂತ ವಿಜ್ಞಾನಿ ನಾರಾಯಣ ಇನಾಮದಾರ್ ಅವರು ಉಪಸ್ಥಿತರಿರಲಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಜನಸಾಮಾನ್ಯರು ಆವಿಷ್ಕರಿಸಿದಂತಹ 38 ಯಂತ್ರೋಪಕರಣಗಳ ಹಾಗೂ ಇತರೆ ಮಾದರಿಗಳ ಪ್ರದರ್ಶನ ಈ ಆವಿಷ್ಕಾರ ಉತ್ಸವದಲ್ಲಿ ನಡೆಯಲಿದೆ. ಉತ್ತರ ಕರ್ನಾಟಕ ಭಾಗದಿಂದ 152 ಪ್ರವೇಶಗಳು ಈ ಉತ್ಸವಕ್ಕೆ ಬಂದಿದ್ದವು ಎಂದು ಇದೇ ವೇಳೆ ಅವರು ವಿವರಿಸಿದರು. ಬೆಂಗಳೂರಿನ ವಿಶ್ವೇಶ್ವರಯ್ಯ ಮ್ಯೂಸಿಯಂನ ಕ್ಯೂರೇಟರ್ ಸಜು ಭಾಸ್ಕರನ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಲ್ಲಿ ಆವಿಷ್ಕಾರ ಪ್ರವೃತ್ತಿಯನ್ನು ಉತ್ತೇಜಿಸಲು ಪ್ರಾರಂಭಿಕ ಸಣ್ಣ ಮೊತ್ತದ ಧನ ಸಹಾಯ ನೀಡುವುದು ಅಗತ್ಯ ಎಂದು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ HM ಮಹೇಶ್ವರಯ್ಯ ಅವರು ಸಲಹೆ ನೀಡಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಆವಿಷ್ಕಾರ ಪ್ರವೃತ್ತಿಯನ್ನು ಉತ್ತೇಜಿಸಲು ಸಣ್ಣ ಸಣ್ಣ ಮೊತ್ತದ ಪ್ರಾರಂಭಿಕ ಧನ ಸಹಾಯ ನೀಡುವುದು ಅಗತ್ಯವಾಗಿದೆ ಎಂದು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ HM ಮಹೇಶ್ವರಯ್ಯ ಅವರು ಹೇಳಿದ್ದಾರೆ. ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಇಂದು ಅವರು 3 ದಿನಗಳ ಆವಿಷ್ಕಾರ ಉತ್ಸವ ಉದ್ಘಾಟಿಸಿ ಮಾತನಾಡಿದರು. ಬಾಹ್ಯಾಕಾಶ ವಿಜ್ಞಾನದಲ್ಲಿ ಭಾರತ ವಿಶ್ವದಲ್ಲಿಯೇ ಅಗ್ರಶ್ರೇಣಿಯಲ್ಲಿದೆ. ಅದೇ ರೀತಿ ನಮ್ಮ ದೇಶದ ವಿವಿಧ ಕ್ಷೇತ್ರಗಳ ಶೋಧನೆಗಳು ವಿಶ್ವದಲ್ಲಿಯೇ ಮೊದಲಾಗಬೇಕು. ಆವಿಷ್ಕಾರಕ್ಕೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ಇಲ್ಲಿನ ಜಿಲ್ಲಾ ವಿಜ್ಞಾನ ಕೇಂದ್ರ ನೀಡುತ್ತಿರುವುದು ಶ್ಲಾಘನೀಯ ಎಂದರು. ಪ್ರಾಥಮಿಕದಿಂದ ಉನ್ನತ ಶಿಕ್ಷಣ ಹೈಯರ್ ಎಜುಕೇಶನ್ ವರೆಗೆ ಅನೇಕ ರೀತಿಯ ಅವಕಾಶಗಳನ್ನು ಕಲ್ಪಿಸ್ತಾ ಮಕ್ಕಳಿಗೆ ಸ್ಟಾರ್ಟ್ಅಪ್ ಗ್ರಾಂಟ್ಸ್ ಅನ್ನು, ನನ್ನ ಹೊಸದಾಗಿ ಅಧ್ಯಾಪಕರಾದ ಬಂದವರಿಗೆ 1 ಲಕ್ಷ ಸ್ಟಾರ್ಟ್ಅಪ್ ಗ್ರಾಂಟ್ಸ್ ಅನ್ನ ಕೊಟ್ಬಿಟ್ಟಿದ್ದೀನಿ. ಇನ್ನೂ ಜಾಸ್ತಿ ಕೊಡೋದಕ್ಕೆ ಸಾಧ್ಯತೆ ಇರೋ ಗ್ರಾಂಟ್ಸ್ ಅನ್ನ ಕೊಟ್ಟಿದ್ದೇನೆ. ಆ ಥರ ಈ ಮಕ್ಕಳಿಗೆ ಯಾರು ಬರ್ತಾರೆ ಅವ್ರಿಗೆ 500ನೋ 1000ನೋ 2000 ರೂಪಾಯಿನೋ ನೀವು ಕೊಟ್ರೆ ಸ್ಟಾರ್ಟ್ಅಪ್ ಗ್ರಾಂಟ್ಸ್ ಅಂತ ಹೇಳಿ ಕೊಟ್ರೆ ರಾಜ್ಯಕ್ಕೆ ಏನು ಬಡತನ ಬರೋದಿಲ್ಲ. ನನ್ನ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ 2000 3000 ರೂಪಾಯಿನ
ಸಂಶೋಧನೆಗೆ ಬರೋ ಮಕ್ಕಳಿಗೆ ನಾವು ಸ್ಟಾರ್ಟ್ಅಪ್ ಗ್ರಾಂಟ್ಸ್ ಅಂತ ಕೊಟ್ಟರೆ ಅದು ಬರಲ್ಲ. ನೀವು ಸ್ಟಾರ್ಟ್ಅಪ್ ಹಬ್ ಇದೆ, ಎಕ್ವಿಪ್ಮೆಂಟ್ಸ್ ಇವೆಲ್ಲ ಇದೆ, ಮತ್ತೆ ಅವರಿಗೆ ಶೋಧನೆ ಮಾಡಿ ಸಮ್ ಎಕ್ವಿಪ್ಮೆಂಟ್ಸ್ ಅನ್ನು ದೇ ವಾಂಟ್ ಸಮ್ ಬ್ಯಾಟರೀಸ್, ಬಿಗ್ ಬ್ಯಾಟರೀಸ್, ಇಟ್ ಕಾಸ್ಟ್ ಅಬೌಟ್ 100 rupees. ದೇ ವಾಂಟ್ ಸಮ್ wheels or something, if you give them, they can definitely do that research. ಆ ಕಾರಣದಿಂದ ಎಲ್ಲ ಸಂಸ್ಥೆಗಳು ಮಾಡಬೇಕು. ನೀವು ಕೂಡ ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಬನ್ನಿ. ನಾವು ಸರಿ ಎಕ್ಸಿಬಿಷನ್ ಇದ್ದಾಗ ಎಲ್ಲ ಸಂಸ್ಥೆಗಳಿಗೆ ಇಂಟರ್ನೆಟ್ ಮೂಲಕ ನಾನು ಹೇಳ್ತೇನೆ, ದಯವಿಟ್ಟು ಬನ್ನಿ, ಅಲ್ಲಿ ಮಾಡುವ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಜೊತೆಗೆ ಇಂಟ್ರಾಕ್ಟ್ ಮಾಡಿ, ಹೇಗೆ ಮಾಡಬೇಕು ಅಂತ ಒಂದು ಮಾದರಿಗಳನ್ನ ನೀವು ಪಡೆಯಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ನನಗೆ ತುಂಬಾ ಖುಷಿಯ ಗುಲ್ಬರ್ಗಾದ ವಾಸ್ತವ್ಯದ ನನ್ನ ತುಂಬಾ ಸುಂದರವಾದ ಮತ್ತು ಬಹಳ ಮುಖ್ಯವಾದಂತಹ ದಿನ ಅಂದ್ರೆ ಇದು ಅಂತ ಭಾವಿಸ್ಕೊಳ್ತೇನೆ. ಯಾಕೆಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮಕ್ಕಳು ಮುಂದೆ ಬರಬೇಕು. ಅದಕ್ಕೋಸ್ಕರ ಇಂಥ ಆವಿಷ್ಕಾರಗಳಾಗಬೇಕು. ಹೊಸತನವನ್ನು, ಒರಿಜಿನಾಲಿಟಿ ಬಹಳ ಮುಖ್ಯವಾಗಿ, ಡಿಸ್ಕವರಿ, ರಿಸರ್ಚ್ ಮತ್ತು ಇನ್ನೋವೇಷನ್ ಬಗ್ಗೆ ನಾನು ಮಾತಾಡಿದೆ. ಹೊಸತನವನ್ನು ಸೃಷ್ಟಿ ಮಾಡುವ ಶ್ರೇಷ್ಠವಾದ ಮನಸ್ಸುಗಳು ನನ್ನ ಮಕ್ಕಳಲ್ಲಿವೆ. ಚೈನಾದ ಹುಡುಗರಿಗೋ ಜಪಾನ್ಗೋ ಹೋಲಿಸಿದ್ರೆ ನಮ್ಮ ಹುಡುಗರು ಅದಕ್ಕಿಂತ ಸಾಮರ್ಥ್ಯ ಇದೆ. ಅದನ್ನು ನಾವು ಅವಕಾಶ ಕಲ್ಪಿಸಿಲ್ಲ. ನಾವು ಇದುವರೆಗೆ ಅಂತ ಅವಕಾಶವನ್ನು ಕಲ್ಪಿಸಿಲ್ಲ. ಇನ್ನು 10 ವರ್ಷಗಳ ಕಾಲ ಕಲ್ಪಿಸಿದ್ರೆ ಪ್ರಪಂಚದ ಶ್ರೇಷ್ಠವಾದ ರಾಷ್ಟ್ರಗಳಲ್ಲಿ ನಮ್ಮ ರಾಷ್ಟ್ರ ಮುಂಚೂಣಿನಲ್ಲಿ ಬರಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ನನ್ನನ್ನು ಪ್ರೀತಿಯಿಂದ ಲಕ್ಷ್ಮೀನಾರಾಯಣ ಅವರೇ, ಇದರ ಡಿಸ್ಟ್ರಿಕ್ಟ್ ಸೈನ್ಸ್ನ ಒಬ್ಬ ಸದಸ್ಯನ ಕೂಡ ಕೇಂದ್ರೀಯ ವಿಶ್ವವಿದ್ಯಾಲಯ ಕುಲಪತಿ ನನ್ನ ನಿಯುಕ್ತ ಮಾಡಿದ್ದಾರೆ. ಇದು ಬೆಳೀಲಿ. ವಿಶ್ವವಿದ್ಯಾಲಯ ಕೂಡ ನಿಮಗೆ ತೆರೆದ ಬಾಗಿಲು ಅಂತಿರುತ್ತೆ. ನೀವು ಬನ್ನಿ, ಈ ಥರದ ವರ್ಕ್ಶಾಪ್ಸ್ ಅನ್ನ ಮಾಡಿ. ನನ್ನ ವಿಶ್ವವಿದ್ಯಾಲಯದಲ್ಲೇ ಬೇಕಾದ್ರೆ ಒಂದ್ಸರಿ ನೀವು ಈ ಯೋಜನೆಯನ್ನ ಅಲ್ಲಿ ಕೂಡ ಮಾಡಿ. ಅಲ್ಲಿ ಪರಿಸರವನ್ನ ನೋಡ್ತಾರೆ, ಗ್ರಂಥಾಲಯವನ್ನ ನೋಡ್ತಾರೆ, ಬಹಳಷ್ಟು ಅಲ್ಲಿ ಹೆಂಗಿದೆ ಅನ್ನುವ ಮುಂದಿನ ಕನಸನ್ನ, ಇಮ್ಯಾಜಿನೇಷನ್ ಅನ್ನ ಕಟ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಮಾತುಗಳ ಮೂಲಕ ಅತ್ಯಂತ ಪ್ರೀತಿಯಿಂದ, ಶ್ರದ್ಧೆಯಿಂದ, ವಿಶ್ವಾಸದಿಂದ ನಾನು ಇದನ್ನ ಉದ್ಘಾಟಿಸಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇಡೀ ಭಾರತದ ನನ್ನ ವಿದ್ಯಾರ್ಥಿಗಳೆಲ್ಲ ಹೊಸ ಹೊಸ ಶೋಧನೆಗಳನ್ನು ಮಾಡಬೇಕು. ನಾವು ಆವಾಗಲೇ ನಾವು ಚೈನಾವನ್ನು ಮತ್ತು ಜಪಾನ್ ರಾಷ್ಟ್ರಗಳನ್ನು ಹಿಂದೆ ಹಾಕೋಕ್ಕಾಗುತ್ತೆ. ಅದರಿಂದ ನಮ್ಮಲ್ಲಿ ಭಾಳ ಶ್ರೇಷ್ಠವಾದಂಥ ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ಈ ಥರದ ಆವಿಷ್ಕಾರದ ಮನೋಪ್ರವೃತ್ತಿಯನ್ನು ನಾವು ಅವರಿಗೆ ಕ್ರಿಯೇಟ್ ಮಾಡಿದರೆ ಖಂಡಿತವಾಗ್ಲೂ ಒಳ್ಳೆ ಶೋಧನೆಗಳನ್ನು ಮಾಡೋಕ್ಕಾಗುತ್ತೆ. ನಂಗೆ ಭಾಳ ಹೆಮ್ಮೆ ಅನಿಸುತ್ತೆ. ಸಮಾಜಕ್ಕೆ ಬೇಕಾಗಿರುವ, ನಮ್ಮ ಪರಿಸರಕ್ಕೆ ಬೇಕಾಗಿರುವ ಅನೇಕ ವಿಚಾರಗಳನ್ನು ಶೋಧನೆಗಳಲ್ಲಿ ತೋರಿಸ್ಕೊಂಡಿದ್ದಾರೆ. ಈ ಥರದ ಆವಿಷ್ಕಾರಗಳು ಈ ನಾಡಿನಲ್ಲಿ ಆಗಬೇಕು. ಸೊ ಮೈ ಟಾಪಿಕ್ ಇಸ್ ಪ್ಲಾಸ್ಟಿಕ್ ಟೋನ್ ಮಷಿನ್. ಇಲ್ಲಿ ನಾವು ಪ್ಲಾಸ್ಟಿಕ್ ಡಿಕಂಪೋಸ್ ಮಾಡ್ತೀವಿ. ಇವು ನಾರ್ಮಲ್ ರೋಡ್ಸ್ಗಿನ್ನ ಡಿಫ್ರೆಂಟ್ ರೋಡ್ಸ್ ಇರ್ತಾವ. ಇಲ್ಲಿ ಪ್ಲಾಸ್ಟಿಕ್ ಎಂಟರ್ ಆಗ್ತದ, ಇಲ್ಲಿ ಸ್ಮಾಲ್ ಪೀಸಸ್ ಒಳಗೆ ಶೆಡ್ ಆಗ್ತದ. ಅದು ಸೆಕೆಂಡ್ ಚೇಂಬರ್ಗೆ ಟ್ರಾನ್ಸ್ಫರ್ ಮಾಡೋದನ್ನೇ. ಅವು ಸ್ಟೋನ್ಸ್ ಇರ್ತಾವ, ಅಲ್ಲಿ 180 to 170 ಡಿಗ್ರಿ ಸ್ಟೋನ್ಸ್ ತನ ಅವ್ರು ಹೀಟ್ ಮಾಡಿರ್ತಾರೆ. ಸೊ ಶೆಡೆಡ್ ಪ್ಲಾಸ್ಟಿಕ್ ಇದಕ್ಕೆ ಆ್ಯಡ್ ಮಾಡ್ತಾರ, ಅವು ಕಟ್ ಮಾಡಿದ ಪ್ಲಾಸ್ಟಿಕ್. ಸೊ ಅವು ಪ್ಲಾಸ್ಟಿಕ್ ಸಾಫ್ಟನ್ ಆಗಿ ಅದ್ರ ಮೇಲೆ ಕೋಟ್ ಆಗಿಬಿಡ್ತಾವ. ಸೊ ಅದು ಥರ್ಡ್ ಚೇಂಬರ್ಗೆ ಟ್ರಾನ್ಸ್ಫರ್ ಮಾಡೋದನ್ನೇ. ಅಲ್ಲಿ ಬಿಟುಮಿನ್ ಇರ್ತದ. ಬಿಟುಮಿನ್ ಅಂತಂದ್ರೆ such type of a chemical that shows more softening point. So ದ ಸ್ಟೋನ್ಸ್ ಅವು ಕಲ್ಗಳು ಮೇಲೆ ಅವು ಪ್ಲಾಸ್ಟಿಕ್ ಅದು ಬಿಟಮಿನ್ ಜೊತೆ ಮಿಕ್ಸ್ ಆಗೋದನ್ನೇ ಅವು ಈ ಕಡೆ ಸೈಡಿಗೆ ಬಂದ್ಬಿಡ್ತಾವ. ಸೊ ಅದರಲ್ಲೇ ನಾವು ರೋಡ್ಸ್ ಮಾಡ್ಬೋದು. ನಾರ್ಮಲ್ ಟಾರ್ ರೋಡ್ಸ್ ಹತ್ರನೇ ಲೇ ಮಾಡ್ತಾರೆ. ಅದ್ರದ್ದು ಏನಂತಂದ್ರೆ ಅವು ನಾರ್ಮಲ್ ರೋಡ್ಸ್ಗೆ ಹೆಚ್ಚಿಗೆ ವೇಟ್ ಬಿಯರ್ ಮಾಡ್ತಾವ. ಮತ್ತು ನೀರು ಪಾಟ್ ಹೋಲ್ಸ್ ಟೆನ್ಷನ್ಸ್ ಇರಂಗಿಲ್ಲ, ಅಂದ್ರೆ ತೆಗ್ಗ ಆಗಂಗಿಲ್ಲ ರೋಡ್ ಮೇಲೆ, ಯಾಕಂದ್ರೆ ವಾಟರ್ ರೆಸಿಸ್ಟ್ ಮಾಡ್ತಾವ. ಅದಕ್ಕೆ ಮತ್ತು 10 years ಮೇಂಟೆನೆನ್ಸ್ ಅಂತ ಇರೋದಿಲ್ಲ. ಮೇನ್ ಪಾಯಿಂಟ್ ಅಂದ್ರೆ ಭಾಳ ಇಕೋ ಫ್ರೆಂಡ್ಲಿ ಅವು ಏನಂತಾರೆ ಭಾಳ tons of plastic recycle ಮಾಡ್ಬೋದು. Thank you. My name is Saida Bushra Fatima and I am from Peace Islamic International School. My model is solar Persian wheel. It works through solar energy. This Persian wheel takes the water from this well and passes in that canals, and that canals passes water to the farm, and the farm's crops grow up. Solar panel contains solar energy and gives to solar Persian wheel. It's very useful for farmers and its farms, and the crops grow through that water from the canals. ನಮಸ್ಕಾರ, ನನ್ನ ಹೆಸರು ತನುಜ. ತಂದೆ ಸೋಮಶೇಖರ್. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಮುಸಣಿಗೆ ಶಾಲೆಯಲ್ಲಿ 6ನೇ ತರಗತಿ ಓದ್ತಿದ್ದೇನೆ. ನನ್ನ ಮಾದರಿ ಹೆಸರು ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡುವುದನ್ನು ತಡೆಯುವುದು. ಅನೇಕ ನಗರ ಪ್ರದೇಶಗಳಲ್ಲಿ ಟ್ರಾಫಿಕ್ ಸಿಗ್ನಲ್ ಜಂಪ್ ಇರುವುದನ್ನು ನಾವು ನೋಡಿದ್ದೇವೆ. ಇದರಿಂದ ಅನೇಕ ಆಕ್ಸಿಡೆಂಟ್ ಕಳೆದುಕೊಂಡಿದ್ದಾರೆ. ಆದ್ದರಿಂದ ಈ ನಮ್ಮ ಮಾದರಿಯಲ್ಲಿ ಟ್ರಾಫಿಕ್ ಸಿಗ್ನಲಲ್ಲಿ ಕ್ಯಾಂಪ್ ಲೈಟ್ಗಳನ್ನು ರಸ್ತೆಯಲ್ಲಿರುವ ಹಂಪ್ಸ್ ಮೇಲೆ ಇರುತ್ತದೆ. ಇದರಿಂದ ವಾಹನಗಳ ಮುಂದೆ ಚಲಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದ ಕಾಲ್ನಡಿಗೆಯಿಂದ ರಸ್ತೆ ದಾಟುವವರು ಕೂಡ ಸುರಕ್ಷಿತವಾಗಿ ಜೀಬ್ರಾ ಪಟ್ಟಿಯಲ್ಲಿ ಚಲಿಸಬಹುದು. ಆಮೇಲೆ ಹಸಿರು ಲೈಟ್ ಗಿಡನ ಹಂಸ ಕೆಳಗೆ ಇರುತ್ತದೆ. ವಾಹನಗಳ ಮುಂದೆ ಚಲಿಸಲು ಚೆನ್ನಾಗಿ. ಪದ್ಮಾ, ಗೌರ್ಮೆಂಟ್ ವುಮೆನ್ಸ್ ಪಾಲಿಟೆಕ್ನಿಕ್ ವಿದ್ಯಾರ್ಥಿಯಾಗಿದ್ದೇನೆ.
ಇದು ವೇಸ್ಟ್ ಪೇಪರ್ಗಳಿಂದ ತಯಾರಿಸಿದಂತಹ ಕೀಟಗಳು, ಅಪಾಯಕಾರಿ ಮತ್ತು ಉಪಾಯಕಾರಿ ಕೀಟಗಳು. ಚಿಕ್ಕ ಮಕ್ಳು ಏನು ಮಾಡ್ತಾರೆ, ಕೀಟಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋ ಸಲುವಾಗಿ ಅದನ್ನು ಕೊಂದ್ಬಿಡ್ತಾರೆ ಸರ್. ಅದನ್ನು ಕೊಂದಬಾರ್ದು, ಅದು ಪಾಪ ಒಂದು ಜೀವ ಹಾಳಾಗುತ್ತೆ. ಅದ್ರ ಬದಲಾಗಿ ನಾವು ಈ ಥರ ಮಾಡೋದು ಅವ್ರಿಗೆ ತೋರಿಸಿದ್ರೆ ಅವ್ರು ಕಲಿತಾರೇನು, ಮತ್ತು ಅದು ಏನಿದೆ ಅವ್ರಿಗೆ ಗೊತ್ತಾಗುತ್ತೆ, ಒಂದು ಕಲೆನೂ ಅವ್ರು ಕಲಿತಾರೆ. ಇದು ನೋಡಿ ಪೇಪರಲ್ಲೇ ಮಾಡಿರುವಂಥದ್ದಿದೆ. ಇದು ವೇಸ್ಟ್ ಮ್ಯಾಗ್ಝಿನ್ಸ್ ಇರ್ತಾವಲ್ಲ, ಅದರಲ್ಲಿ ನಮ್ಗೆ ಯಾವ ಕಲರ್ ಪೇಪರ್ ಬೇಕು ಆ ಕಲರ್ ನಾವು ಆರಿಸ್ಕೊಳ್ಬೇಕು. ಆರಿಸ್ಕೊಂಡ ನಂತರ ಇದರಲ್ಲಿ ನಮ್ಗೆ ಯಾವ್ದು ಬೇಕಾಗಿದೆ ಅದನ್ನು ಕಟ್ ಮಾಡಿ. ನನ್ನ ಹೆಸರು ಅಜಯ್ ಕುಮಾರ್ ಅಂತ. ನಂದೂರು ಚಿತ್ತಾಪುರ. ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ರೀ. ನಮ್ಮದು NV ಡಿಗ್ರಿ ಕಾಲೇಜ್, ಸೆಕೆಂಡ್ ಇಯರ್ 4 ಸೆಮ್ BSc ಎಲೆಕ್ಟ್ರಾನಿಕ್ಸ್. ನಾನು ಮಾಡಿರೋದು ಹೈಬ್ರಿಡ್ ಬೈಕ್ ಅಂತ, ಒನ್ ಟೈಪ್ ಆಫ್ ಫ್ಯೂಲ್ ಸೇವಿಂಗ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಈಗ ಇನ್ನೊಂದು 50 ಇಯರ್ಸ್ ಆದರೆ ಫ್ಯೂಲ್ ಖಾಲಿ ಆಗ್ತದ ಅಂತಂದು ಆ ಟೈಪ್ ನಾನು ಓದಿದ್ದೀನಿ. ಆದರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ದಿನ ಬರಲಿ ಅನ್ನೋದೊಂದು ಮೈಂಡ್ನಾಗ ಇಟ್ಕೊಂಡು ಇದು ಬೈಕ್ ರೆಡಿ ಮಾಡೀನಿ ನಾ ರೀ. ಇದ್ರೊಳಗೆ 3 ಆಪ್ಷನ್ಸ್ ಅದ ರೀ. ಯಾವುದಂದ್ರೆ ಒಂದು ಪೆಡಲ್ ಆಪ್ಷನ್ಸ್ ಅದ ರೀ, ಒಂದು ಎಲೆಕ್ಟ್ರಿಕ್ ಆಪ್ಷನ್ಸ್ ಅದ ರೀ, ಮತ್ತೊಂದು ಇಂಜಿನ್ ಆಪ್ಷನ್ಸ್ ಅದ ರೀ. ನಾವು ಪೆಡಲ್ ಒಂದು 2-3 ಕಿಲೋಮೀಟರ್ಸ್ ನಡೆಸ್ಬೋದು ರೀ, ಬಟ್ ಅದನ್ನ ಇದ್ರೊಳಗೆ ಇನ್ಕ್ಲೂಡ್ ಮಾಡಿಲ್ಲ ರೀ. ಆಮೇಲೆ ಒಂದು ಬ್ಯಾಟ್ರಿ ಮೇಲೆ ಇಲ್ರಿ, ಅದು ಫುಲ್ ಚಾರ್ಜ್ ಇತ್ತಂತಂದರೆ ಒಂದು 30 ಕಿಲೋಮೀಟರ್ಸ್ ತನಕ ಹೋಗ್ಬೋದು ರೀ ಸರ್. ಅದಾದ್ಮೇಲೆ ರೀ ಸರ್, ನಾವು ಬ್ಯಾಟ್ರಿ ಲೋ ಆಯ್ತು ಅಂದ್ರೆ ಸರ್ ಇಲ್ಲೆಲ್ಲ ಇಂಡಿಕೇಟರ್ಗಳು ಅದಾವೆ ರೀ. ಎಷ್ಟೆಷ್ಟು ಬ್ಯಾಟ್ರಿ ಲೆವೆಲ್ ಅದ ಏನೇನದ ಎಲ್ಲ ಇಂಡಿಕೇಟ್ ಮಾಡ್ತಿರ್ತದೆ ರೀ ಸರ್. ಅದು ಬ್ಯಾಟ್ರಿ ಲೋ ಆಯ್ತು ಅಂತಂದ್ರೆ ನಮಗೆ ಅಲರ್ಟ್ ಕೊಡ್ತದೆ ರೀ ಸರ್. ಅಲರ್ಟ್ ಕೊಟ್ಟಾಗ ನಾವು ಇದು ಇಂಜಿನ್ ಸ್ಟಾರ್ಟ್ ಮಾಡ್ತೀವಿ ರೀ. ಇದಕ್ಕೊಂದು ಡೈನಮೋ ಸಿಸ್ಟಮ್ ಬರ್ತದೆ ರೀ. ಇದು ಚಾಲು ಇದ್ದಾಗ ಏನಾಗ್ತಿರ್ತದೆ ರೀ, ಅದು ರನ್ ಆಗ್ತಿರ್ತದೆ ರೀ. ಅದಕ್ಕಿಂತ 4 to 6 ಟೈಮ್ಸ್ ಡೈನಮೋ ಫುಲ್ ಸ್ಪೀಡ್ ಇರ್ತದೆ ರೀ. ಅದನ್ನೇನು ಚಾರ್ಜ್ ಸಿಸ್ಟಮ್ ಕೊಟ್ಟೇನಿ ರೀ. ರಿವರ್ಸ್ ರಿಚಾರ್ಜ್ ಆಗ್ಬೇಕು ರೀ ಬ್ಯಾಟ್ರಿಗಳಿಗೆ ರೀ. ಅದು ಇಂಡಿಕೇಟರ್ ಒಂದು ಬರ್ತದೆ ರೀ ಇಲ್ರಿ, ಒಂದು ಚಾರ್ಜಿಂಗ್ ಇಂಡಿಕೇಟರ್, ಒಂದು ಫುಲ್ LED ಇಂಡಿಕೇಟರ್. ಫುಲ್ ಚಾರ್ಜ್ ಆಯ್ತು ಅಂದ್ರೆ ಫುಲ್ ಚಾರ್ಜ್ ಆಯ್ತಂದ್ರೆ ಇಲ್ಲಿ ನಮಗೆ ಅಲರ್ಟ್ ಕೊಡ್ತದೆ ರೀ. ಅಲರ್ಟ್ ಕೊಡೋದ್ರಲ್ಲ ನಮ್ಮ ಕೀ ಬರ್ತದೆ ರೀ ಕೈದಾಗೆ ರೀ. ಅದು ಪ್ರೆಸ್ ಮಾಡಿದೆ ಅಂದ್ರೆ ರೀ ಇಮಿಡಿಯೇಟ್ ಆಗಿ ಇಂಜಿನ್ ಆಫ್ ಆಗಿ ಮತ್ತೆ ಎಲೆಕ್ಟ್ರಿಕಲ್ಗೆ ಶಿಫ್ಟ್ ಆಗಿಬಿಡ್ತದೆ ರೀ. ಶಿಫ್ಟ್ ಆಗಿ ಮತ್ತೆ ಎಲೆಕ್ಟ್ರಿಕಲ್ ಮೇಲೆ ನಡೆಸ್ಬೋದು ರೀ. ಫಸ್ಟಿಗೆ ಇದೊಂದು 30 ಕಿಲೋಮೀಟರ್ಸ್ ರೀ. ಆಮೇಲೆ ಇದು ಒಂದು ಎಲ್ಲ ಟೋಟಲ್ ಆಗಿ ಒಂದು 90 ಕಿಲೋಮೀಟರ್ಸ್ ನಡೆಸ್ಬೋದು ರೀ. ಸ್ವಲ್ಪ ಲೋಕಲ್ ಅಂತಂದ್ರೆ ಒಂದು ಸ್ವಲ್ಪ 10 ಕಮ್ಮಿ ಕೊಡ್ತದೆ ರೀ. ಬಿಕಾಸ್ ನಾವು ಬ್ರೇಕ್ ಹಿಡ್ಕೊಂಡು ನಿಂದಿರ್ಸ್ಕೊತು ಹೋಗ್ತಿರ್ತೀವಲ್ರಿ, ಮತ್ತು ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಪವರ್ ತಗೋತದ್ರಿ. ಒನ್ ವೇದಾಗಿತ್ತು ಅಂತಂದ್ರೆ ಆರಾಮಾಗಿ 90 ಕಿಲೋಮೀಟರ್ಸ್ ಓಡಿಸ್ಬೋದು ರೀ ಮಿನಿಮಮ್. ಆ್ಯಕ್ಚುಲಿ ರೀ ನಮ್ಮ ಮನೆಗೆ ನಾ ಬೈಕ್ ಕೇಳಿದೆ ರೀ, ಭಾಳ ದಿವ್ಸಕ್ಕೆ ಅವ್ರು ಕೊಡಿಸಲ್ಲ ಹೋದ್ರಿ. ಕೇಳಿ ಸಾಕಾಯ್ತು ರೀ. ಬಟ್ ನಾ ಈ ಥರ ಮೊದಲು ಭಾಳ ಮಾಡ್ತಿದ್ದೆ ರೀ ಸರ್. 3 ಟೈಮ್ಸ್ ಸ್ಟೇಟ್ ಲೆವೆಲ್ ಕಾಂಪಿಟೇಟರ್ ರೀ. ನಾನೇ ಒಂದು ಖುದ್ದು ಬೈಕ್ ತಯಾರು ಮಾಡಬೇಕು ಅಂತ ಮೈಂಡ್ದಾಗ ಬಂತು ರೀ. ಅದಾದ್ಮೇಲೆ ನಾನು ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್ ಸ್ವಲ್ಪ ಏನಾದ್ರು ಡಿಫ್ರೆಂಟ್ ಮಾಡಬೇಕು ಅದು ಇದು ಅಂತ ನೋಡಿದೆ ರೀ. ಪ್ಲ್ಯಾನ್ ಮಾಡಿದೆ ರೀ ಸರ್. ಇದು ಒಂದು ಪ್ಲ್ಯಾನಿಂಗ್ ಭಾಳ ಒಂದು 1.5 ಇಯರ್ಸ್ 2 ಇಯರ್ಸ್ ಅಬೋವ್ ಅದ್ರಿ ಇದು ಪ್ಲ್ಯಾನಿಂಗ್ ರೀ. ಬಟ್ ಅದು ಮಟೀರಿಯಲ್ಸ್ ನಿಂತ ಆಗಲಿಲ್ಲ ರೀ. ಈಗೆಲ್ಲ ಸ್ವಲ್ಪ ಮಟೀರಿಯಲ್ಸ್ ಸಿಗೋದು ಒಂದು 15-20 ಡೇಸ್ದಾಗ ರೆಡಿ ಮಾಡೀನಿ ರೀ. ನಾವು ಪೆಟ್ರೋಲ್ನ ಕಮ್ಮಾಗಿ ಜಾಸ್ತಿ ಓಡಿಸ್ಬೋದು, ಸುಮ್ಮನೆ ಲೋಕಲ್ ಓಡಿಸ್ಲಕ್ಕೆ ಆಗ್ತದ ಅಂತಂದು ಆ ಟೈಪ್ ಪ್ಲ್ಯಾನ್ ಮಾಡಿದ್ದೆ ಸರ್. ಇವು ಮಟೀರಿಯಲ್ ರೀ ಎಲ್ಲ ಸೇರಿ ಮಾಡಿದ್ದು ಎಲ್ಲ ಹಿಡಿದಿಲ್ರಿ ಸರ್, ಒಂದು 20,000 ಖರ್ಚಾಗಿ. ಈಗ ನಾವು ಇನ್ನೂ ಡೆವಲಪ್ ಮಾಡಿದೆವು ಅಂತಂದ್ರೆ ಇಲ್ರಿ ಸರ್, ಎಲೆಕ್ಟ್ರಿಕಲ್ದು ಸ್ಪೀಡ್ನು ಜಾಸ್ತಿ ಆಗ್ತದೆ ರೀ. ಮತ್ತು ಇದು ಒಂದು ಹೆವಿ ಇಂಜನ್ ಹಾಕ್ದೇವು ಅಂತಂದ್ರೂ ಎಲ್ಲ ಪರ್ಫಾರ್ಮೆನ್ಸ್ ಕರೆಕ್ಟ್ ಆಗ್ತದೆ ರೀ ಸರ್. ಇದು ಇಂಜಿನ್ ಸ್ವಲ್ಪ ನ್ಯೂ ಫ್ರೇಮ್ ಮಾಡಿದೆವು ಅಂದ್ರೆ ಇಲ್ರಿ ಮುಂದೆ ಬರ್ತದೆ ಸರ್ ಕೆಳಗೆ ರೀ. ಸ್ವಲ್ಪ ಸೀಟ್ ಲೆವೆಲ್ನು ಸ್ವಲ್ಪ ಜಾಸ್ತಿ ಆಯ್ತಂದ್ರೆ ಒಂದು 2 or 3 ಮೆಂಬರ್ಸ್ ಕುಂತೂ ಹೋಗ್ಬೋದು ರೀ ಸರ್. ಸರ್ ನಂದು ಆ್ಯಕ್ಚುಲಿ ನಂದು ಸೈಂಟಿಸ್ಟ್ ಆಗೋದು ಏಮ್ ಅದ ರೀ. ನಾನು 5th ಸ್ಟ್ಯಾಂಡರ್ಡ್ ಇದ್ದಾಗೆ ಡಿಸೈಡ್ ಮಾಡಿಬಿಟ್ಟಿನಿ ಸೈಂಟಿಸ್ಟ್ ಆಗಬೇಕು. ನನ್ನ ಹೆಸರು ಸುಷ್ಮಿತಾ ಅಂತ, ಇವರು ವೀರೇಶ್. SB ಕಾಲೇಜ್ ಆಫ್ ಸೈನ್ಸ್ BSc ಫೈನಲ್ ಇಯರಲ್ಲಿ ವರ್ಕ್ ಮಾಡ್ತಾ ಇದ್ವಿ. ನಮ್ಮ ಪ್ರಾಜೆಕ್ಟ್ ನೇಮ್ ಬಂತು ಅಗ್ರಿಕಲ್ಚರಲ್ ಡ್ರೋನ್ ಅಂತ. ಡ್ರೋನ್ ಅಂತಂದರೆ ನಾವು ದೊಡ್ಡ ದೊಡ್ಡ ಫಂಕ್ಷನ್ ಒಳಗೆ ವಿಡಿಯೋ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ನಾವು ಈ ಟೈಪ್ ಡ್ರೋನನ್ನು ಯೂಸ್ ಮಾಡಿ ಹಳ್ಳಿ ಒಳಗೆ ಇವಾಗೆಲ್ಲ ಫಾರ್ಮರ್ಸ್ ರೇಟು ಮತ್ತು ವರ್ಕರ್ಸ್ ರೇಟು ಕಮ್ಮಿ ಆಗ್ತಾ ಬಂದಿದೆ. ಸೊ ನಾವು ಈ ಟೈಪ್ ಮಷೀನ್ಸ್ ಯೂಸ್ ಮಾಡಿ ಹೇಗೆ ಫರ್ಟಿಲೈಸರ್ ಸ್ಪ್ರೇ ಮಾಡಬೇಕು ಮತ್ತು ಡಿಸೀಸಸ್ ಹೇಗೆ ಡಿಟೆಕ್ಟ್ ಮಾಡಬೇಕು ಅಂತ ಕಂಡು ಹಿಡ್ತಿದ್ವಿ. ಇಲ್ಲಿ ಸ್ಪ್ರಿಂಕ್ಲರ್ಸ್ ಕೂಡಿಸಿದ್ವಿ, ಹಾಗೆ ಮೋಟರ್ ಮತ್ತು ಬಾಕ್ಸ್ ಕೂಡಿಸಿದ್ರೆ ಸ್ಪ್ರೇಯಿಂಗ್ ಫರ್ಟಿಲೈಸರ್ ಸ್ಪ್ರೇ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ. ಆ್ಯಂಡ್ ಇಲ್ಲಿ ಕ್ಯಾಮ್ರಾ ಇದೆ. ಕ್ಯಾಮ್ರಾ ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಡಿಸೀಸಸ್ ಡಿಟೆಕ್ಟ್ ಮಾಡ್ತದೆ. ಕ್ಯಾಮ್ರಾನ ಡಿಸೀಸಸ್ ಡಿಟೆಕ್ಟ್ ಮಾಡ್ತದೆ ಮತ್ತು ಸಾಯಿಲ್ pH ಎಷ್ಟಿದೆ ಅಂತ ಡಿಟೆಕ್ಟ್ ಮಾಡ್ತದೆ. ಹಾಗೂ ಗ್ರೋತ್ ಹೇಗೆ ನಡ್ತಾ ಇದೆ ಪ್ಲಾಂಟಿಂದು ಅಂತಲೂ ಡಿಟೆಕ್ಟ್ ಮಾಡ್ತಾ ಇದೆ. ಈ ಟೈಪ್ ಮಷೀನ್ಸ್ ಯೂಸ್ ಮಾಡಿದರೆ ನಮಗೆ ಗ್ರೋತ್ನು ಸರಿಯಾಗಿ ಫುಡ್ ಸ್ಕೇರ್ಸಿಟಿ ಕಮ್ಮಿ ಆಗ್ತಾ ಬಂದಿದೆ. ಇವಾಗೆಲ್ಲ ಫಾರ್ಮರ್ಸ್ ರೇಟ್ ಕಮ್ಮಿ ಆಗ್ತಾ ಇರೋದ್ರಿಂದ ಫುಡ್ ಸ್ಕೇರ್ಸಿಟಿ ಆಗ್ತಾ ಇದೆ. ಸೊ ಈ ಟೈಪನ್ನು ಮಷೀನ್ಸ್ ಯೂಸ್ ಮಾಡಿದರೆ ನಮಗೆ ಫುಡ್ ಸ್ಕೇರ್ಸಿಟಿನೂ ಕಮ್ಮಿ ಆಗೋದು ಕಮ್ಮಿ ಆಗ್ತದೆ ಮತ್ತು ಗ್ರೋತ್ನು ಸರಿಯಾಗಿ ಬರ್ತದೆ. ಇದು 1 lakh to 2 lakh ಕಾಸ್ಟ್ ಆಗ್ತದೆ ದೊಡ್ಡ ಮಷೀನ್ಸ್. ಮತ್ತು ಅದು 15 to 20 kg ವೇಟ್ ಲಿಫ್ಟ್ ಮಾಡ್ತದೆ. ನಾವು ಗ್ರೂಪ್ ಫಾರ್ಮಿಂಗ್ ಒಂದು 5-6 ಜನ ಫಾರ್ಮರ್ಸ್ ಬಂದ್ರಿ ಒಂದು ಮಿಷನ್ ತೊಗೊಂಡ್ರೆ ಇದು ಯೂಸ್ ಆಗ್ತದೆ.
ಇದು ಒನ್ ಎಕರೆಗೆ 2 to 3 ಮಿನಿಟ್ಸ್ ಒಳಗೆ ಸ್ಪ್ರೇ ಮಾಡ್ಕೊಂಡು ಬರ್ತದೆ. ನಾವು ಇವುದು ರಿಮೋಟ್ ಕಂಟ್ರೋಲ್ಲೇನು ಯೂಸ್ ಮಾಡ್ಬೋದು ಮತ್ತು ಆಟೋಮೆಟಿಕ್ನೂ ಇರ್ತದೆ. ಆಟೋಮೆಟಿಕ್ ಅಂತಂದ್ರೆ ಮೊಬೈಲ್ ಒಳಗೆ ಮ್ಯಾಪ್ ಹಾಕೋಬೇಕು, ನಮ್ಮ ಹೊಲ ಇಷ್ಟದ ಅಂತಂದ್ರೆ ಆ ಹೊಲ ಮ್ಯಾಪ್ ಅದು ಎಷ್ಟು ಮ್ಯಾಪಿಂಗ್ ಮಾಡ್ಕೊಂಡಿರ್ತೀವಿ ಅಷ್ಟಕ್ಕೆ ಹೋಗಿ ಸ್ಪ್ರೇ ಮಾಡ್ಕೊಂಡು ಮತ್ತು ತಾನೇ ಆಫ್ ಆಗ್ತದೆ ಆಟೋಮೆಟಿಕ್ ಇದ್ರೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ. ಸಂಕ್ರಾಂತಿ ಹಬ್ಬದ ಅಂಗವಾಗಿ ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ಸುಭಾಷ್ ಚೌಕ್ನಲ್ಲಿರುವ ಮನೆಯೊಂದರಲ್ಲಿ 6 ತಿಂಗಳ ಪುಟ್ಟ ಮಗುವಿಗೆ ಹಣ್ಣು ಹಂಪಲುಗಳಿಂದ ಎರೆಯಲಾಯಿತು. ಮಗುವಿಗೆ ಹಣ್ಣು ಹಂಪಲು ಎರೆಯುವ ಕಾರ್ಯಕ್ರಮ ಸಂಕ್ರಾಂತಿ ಹಬ್ಬದಂದು ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ಸುಭಾಷ್ ಚೌಕ್ನಲ್ಲಿರುವ ಶಿವಕುಮಾರ ಜಗದೇವಿ ಬಿರಾದಾರ್ ಇವರ ಮನೆಯಲ್ಲಿ 6 ತಿಂಗಳಿನ ಮಗು ಶ್ರೀಗೌರಿ ಇವಳಿಗೆ ಹಣ್ಣು ಹಂಪಲು ಎರೆಯುವ ವಿಶಿಷ್ಟ ಕಾರ್ಯಕ್ರಮ ನಡೆಯಿತು. ಬಿರಾದಾರ್ ಬಂಧುಗಳು, ಮಿತ್ರರು ಹಾಗೂ ಬಡಾವಣೆಯ ಮಕ್ಕಳು ಪಾಲ್ಗೊಂಡು ಮಗುವಿಗೆ ಹಣ್ಣು ಎರೆದರು. ಶಾಲುಬಾಯಿ ನಮ್ಮ ಹೆಸರ, ನಮ್ಮ ಮನೆಯವ್ರ ಹೆಸರು ಬಸವರಾಜ ಬಿರಾದಾರ್ ನೆಲ್ಲೂರ. ನಮ್ಮ ಮೊಮ್ಮಗಳ ಸಲುವಾಗಿ ಈ ಹಬ್ಬಕ್ಕೆ, ಸಂಕ್ರಾಂತಿ ಹಬ್ಬಕ್ಕೆ ನಾವೊಂದು ಕಾರ್ಯಕ್ರಮ ಇಟ್ಕೊಂಡು ಹಣ್ಣು ಎರಿಬೋದು ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಮೊಮ್ಮಗಳದು ಅಜ್ರಮವಾಗಿ ನಾವು ಮಾಡ್ಲಕತ್ತೀವಿ. ನನ್ನ ಹೆಸರು ಸುನೀತಾ ರೀ, ನಮ್ಮ ಮನೆ ಹೆಸರು ಸೋಮಣ್ಣ ಸೋಮ. ಅದೇ ಎಲ್ಲ ಸುಗ್ಗಿ ಸಂಭ್ರಮದಶಿಂದ ಸಂಕ್ರಾಂತಿ ಆಚರಿಸ್ತೀವಿ ರೀ. ಅದೇ ಕಾರಣಕ್ಕೆ ಮನೆಯಾಗೆಲ್ಲ ಸಣ್ಣ ಹುಡುಗರಿಗೆ ಹಣ್ಣೆರೆ ಕಾರ್ಯಕ್ರಮನ ಇಟ್ಕೋತೀವಿ. ಎಲ್ಲ ಇದು ಒಂಥರ ದೊಡ್ಡ ಹಬ್ಬ. ರುಕ್ಮಿಣಿ ಹನುಮಂತರಾವ್ ಭೈರಾಮಡಿಗೆ ಅಂತ. ನಾವು ಈ ಪ್ರತಿ ವರ್ಷ ಎಲ್ಲರೂ ಆಚರಣೆ ಮಾಡ್ತಾರೆ ನಮ್ಮ ದೇಶದಲ್ಲಿ ಸಂಕ್ರಾಂತಿ ಹಬ್ಬ ಅಂಥೇಳಿ. ಈ ಹಬ್ಬದಲ್ಲಿ ನಾವು ಮಕ್ಕಳಿಗೆ ಎಲ್ಲ ಗಂಡಿರಲಿ ಹೆಣ್ಣಿರಲಿ ಎಲ್ಲ ಮಕ್ಕಳಿಗೆ ಹಣ್ಣುಗಳ ಎರೆಯೋದು ಕಾರ್ಯಕ್ರಮ ಅಂತ ಮಾಡ್ತೀವಿ ರೀ. ಈ ಹಬ್ಬದ ವಿಶೇಷತೆ ಅಂದ್ರೆ ಎಲ್ಲ ರೀತಿಯ ಹೋಳಿಗೆ ಮಾಡ್ತೀವಿ, ಸ್ವೀಟ್ ಮಾಡ್ತೀವಿ, ಹಣ್ಣುಗಳು ತರ್ತೀವಿ ರೀ. ರೈತ ಬೆಳೆದಂಥ ಎಲ್ಲ ಹಣ್ಣುಗಳು ತರಕಾರಿಗಳು ಈ ಒಂದು ಹಬ್ಬದಲ್ಲಿ ಮಕ್ಕಳಿಗೆ ನಾವು ಹಣ್ಣುಗಳನ್ನು ಹಾಕಿ ಎಲ್ಲ ರೀತಿಯ ಹಣ್ಣು ಹಳ್ಳು ನಾವು ಈ ಹಬ್ಬಕ್ಕೆ ಏನೇನು ಹಣ್ಣುಗಳು ತರ್ತೀವಿ ಎಲ್ಲ ರೀತಿಯಿಂದ ಅವೆಲ್ಲ ಮಿಕ್ಸ್ ಮಾಡಿ ಹಳ್ಳಿನೊಳಗೆ ಅವು ಮಕ್ಕಳ ತಲೆ ಮ್ಯಾಗ ಹಾಕ್ತೀವಿ ರೀ. ಅವು ಒಳ್ಳೇದಾಗಲಿ ಮಕ್ಕಳಿಗೆ ಅಂಥೇಳಿ ಎಲ್ಲ ರೀತಿಯಲ್ಲಿ ಹಾಗಸಿಂದ ಮಕ್ಕಳಿಗೆಲ್ಲ ಶುಭ ಆಗಲಿ ಅಂಥೇಳಿ ಸಂಕ್ರಾಂತಿ ಹಬ್ಬದ ಎಲ್ಲರಿಗೆ ಶುಭಾಶಯಗಳಂತ ಹೇಳ್ತೀವಿ ರೀ. ನಮ್ಮ ಹೆಸರು ಜಗದೇವಿ ಶಿವಕುಮಾರ್ ಬಿರಾದಾರ್ ಅಂತ ಹೇಳಿ, ನಮ್ಮ ಮಗಳು ಶ್ರೀಗೌರಿ ಅಂತ ಹೇಳಿ. ಇವಾಗ ಸಂಕ್ರಾಂತಿ ಹಬ್ಬದ ನಿಮಿತ್ತ ಅವಳಿಗೆ ಹಣ್ಣೆರೋ ಕಾರ್ಯಕ್ರಮ ಇಟ್ಕೊಂಡಿವಿ. ಅಸಲಿಂದ ಎಲ್ಲ ಮುತ್ತೈದೆಯರಿಗೆ ಬಾಗಿನ ಕೊಡೋ ಸಮಾರಂಭ ಅದ ಇದು. ಎಲ್ಲರೂ ಬಂದ ಸಲಿಂದ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಶಾಲುಬಾಯಿ ಬಸವರಾಜ್ ಬಿರಾದಾರ್, ಗುರುಬಾಯಿ ಶಿವಶರಣಪ್ಪ ಮೂಲಿಗೆ ಸೇರಿದಂತೆ ಇತರೆ ಹಲವಾರು ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸೇಡಂ ಪಟ್ಟಣದ ಕೊತ್ತಲ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ಜರುಗಿದ 11ನೇ ಸೇಡಂ ಉತ್ಸವದ ಅಧ್ಯಕ್ಷತೆಯನ್ನು ಸಂತೋಷಿ ರಾಣಿ ಪಾಟೀಲ್ ತೇಲ್ಕೂರ್ ಅವರು ವಹಿಸಿದ್ದರು. ಸೇಡಂ ಉತ್ಸವದಲ್ಲಿ ಬೇರೆ ರಾಜ್ಯ ಹಾಗೂ ಬೇರೆ ದೇಶದಲ್ಲಿ ನೆಲೆಸಿರುವ ನಮ್ಮ ಜನರು ಇದರಲ್ಲಿ ಪಾಲ್ಗೊಳ್ಳುವಂತಾಗಬೇಕು. ಉತ್ಸವ ಪ್ರತಿಯೊಬ್ಬರ ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಬೇಕು. ಎಲ್ಲರೂ ನಮ್ಮ ಇತಿಹಾಸವನ್ನು ಅರಿಯುವಂತಾಗಬೇಕು ಎಂದು ಸಂತೋಷಿ ರಾಣಿ ಪಾಟೀಲ್ ತೇಲ್ಕೂರ್ ಹೇಳಿದ್ದಾರೆ.
ಅವರು ಸೇಡಂ ಪಟ್ಟಣದ ಕೊತ್ತಲ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ, ಪುರಸಭೆ ಹಾಗೂ ಸೇಡಂ ಉತ್ಸವ ಸಮಿತಿಯ ವತಿಯಿಂದ ಆಯೋಜಿಸಿದ್ದ 11ನೇ ಸೇಡಂ ಉತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸೇಡಂ ಉತ್ಸವ ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ 2 ಅಥವಾ 3 ದಿನದ ಕಾರ್ಯಕ್ರಮವಾಗಬೇಕು. ವಿವಿಧ ಸ್ಪರ್ಧೆ, ಜಾನಪದ, ಡೊಳ್ಳು ಕುಣಿತ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಒಂದು ಅರ್ಥಪೂರ್ಣವಾದ ಉತ್ಸವ ಮುಂದಿನ ದಿನಗಳಲ್ಲಿ ಆಗಬೇಕು. ನಮ್ಮ ನೆಲದ ಇತಿಹಾಸವನ್ನು ಸೇಡಂನ ಪ್ರತಿಯೊಬ್ಬರು ಅರಿತುಕೊಳ್ಳುವಂತಾಗಬೇಕು ಎಂದರು. ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೇನೆ. ಅಲ್ಲದೆ ಈ ಒಂದು ಸೇಡಂನ ಕೀರ್ತಿಯನ್ನ ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಬಸವರಾಜ್ ಪಾಟೀಲ್ ಸೇಡಂಜಿ ಅವರು ತುಂಬಾ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಮೂಲಕ ಈ ದೇಶದಲ್ಲೇ ಸೇಡಮನ್ನ ಎಲ್ರೂ ನೆನೆಸ್ಕೊಳ್ಳೋ ತರ ಅಂತ ಒಂದು ಕೆಲಸವನ್ನ ಅವರು ಮಾಡಿದ್ದಾರೆ. ಒಂದು ಕೀರ್ತಿ ಪತಾಕೆಯನ್ನು ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಹಾಗೇನೆ ಇಲ್ಲಿವರೆಗೂ ಎಲ್ಲರೂ ಬಹುಮಾನಗಳನ್ನ ತಗೊಂಡಿರ್ತಕ್ಕಂಥ ನೋಡಿದ್ರೆ ನಿಜಕ್ಕೂ ತುಂಬಾ ಖುಷಿ ಅನಿಸ್ತಾ ಇದೆ. ಅದರಲ್ಲೂ ಮಹಿಳೆಯರು ಎಷ್ಟೊಂದು ಸ್ಪರ್ಧೆಗಳಲ್ಲಿ ವಿಜೇತರಾಗಿದ್ದಾರೆ. ಅವರಲ್ಲಿರ್ತಕ್ಕಂಥ ಮನೋಬಲ, ಆತ್ಮವಿಶ್ವಾಸ, ಪ್ರತಿಭೆನ ಹೊರಹಾಕಲಿಕ್ಕೆ ಈ ಒಂದು ಸೇಡಂ ಉತ್ಸವ ತುಂಬಾ ಅವರಿಗೆ ಒಳ್ಳೆ ವೇದಿಕೆಯನ್ನ ಕೊಟ್ಟಿದೆ ಅಂತ ಹೇಳಿದ್ರೆ ಭರವಸೆಯನ್ನು ನಾನು ಕೊಡ್ತೀನಿ. ಮತ್ತು ಅಲ್ಲದೆ ಈ ಒಂದು ಸೇಡಂ ಉತ್ಸವ ಅಂತ ಹೇಳಿದ್ರೆ ಇದು ಈ ಒಂದು ಸೇಡಂನ ಇತಿಹಾಸವನ್ನು ಬಿಂಬಿಸ್ತಕ್ಕಂಥ ಉತ್ಸವ ಇದಾಗಿದೆ. ಸೇಡಂ ಉತ್ಸವ ಸುಮಾರು ವರ್ಷದಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಇಲ್ಲಿ ಸೇಡಂ ಉತ್ಸವ ಅಂತಂದ್ರೆ ಇದು ಬರೀ ಒಬ್ಬರಿಗೆ ಮಾತ್ರ ಒಂದಷ್ಟಕ್ಕೆ ಸೀಮಿತ ಆಗದೇನೆ ಈ ಊರಿನ ಈ ಜನತೆಯ ಹಬ್ಬ ಇದು. ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಹಬ್ಬ ದಿವಸ. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗುರುಸಂಗಪ್ಪ ತಡ್ಕಲ್, ಮಾರುತಿರಾವ್ ಗಡಾಳೆ, ಮಹೇಶ್ ಜಮಾದಾರ್, ಬಾಬುರಾವ್ ಮಾಲಿ ಪಾಟೀಲ್ ರವರನ್ನು ಸನ್ಮಾನಿಸಲಾಯಿತು. ಅದೇ ರೀತಿ ಉತ್ಸವಕ್ಕಾಗಿ ಆಯೋಜಿಸಿದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರನ್ನು ವಿಶೇಷವಾಗಿ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಇಂದ್ರಾದೇವಿ ಪೊಲೀಸ್ ಪಾಟೀಲ್, ಪೂಜ್ಯ ಸದಾಶಿವ ಸ್ವಾಮಿಗಳು ಉಪಸ್ಥಿತರಿದ್ದರು. ಉತ್ಸವ ಸಮಿತಿಯ ಅಧ್ಯಕ್ಷರಾದ ನಾಗರೆಡ್ಡಿ ಪಾಟೀಲ್ ಸ್ವಾಗತಿಸಿದರು. ಕಾರ್ಯದರ್ಶಿ ನಾಗೇಂದ್ರಪ್ಪ ಡೊಳ್ಳ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕುಮಾರಿ ಭಾಗ್ಯಶ್ರೀ ಪ್ರಾರ್ಥಿಸಿದರು. ಆರತಿ ಕಡಗಂಚಿ ನಿರೂಪಿಸಿದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನ ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರಿಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ.